श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಪರಮ ಪವಿತ್ರವಾದ ದತ್ತಾತ್ರೇಯ ಕ್ಷೇತ್ರವಾದ ಈ ಗಾಣಗಾಪುರಕ್ಕೆ ಇವತ್ತಿನ ದಿವಸ ನಮ್ಮ ಯಾತ್ರೆಯಲ್ಲಿ ಆಗಮಿಸುವಂತಹ ಒಂದು ಸಂದರ್ಭವು ಬಂದಿರುವುದು ಹಾಗೂ ಇಲ್ಲಿ ಪರಮ ಪವಿತ್ರವೂ ಅಪಾರ ಮಹಿಮಾನ್ವಿತವೂ ಆಗಿರತಕ್ಕಂತಹ ನಿರ್ಗುಣ ಪಾದುಕಾ ದರ್ಶನವನ್ನು ಮಠದಲ್ಲಿ ನಿರ್ಗುಣ ಮಠದಲ್ಲಿ ಪಾದುಕಾ ದರ್ಶನ ಚತುರಾಮ್ನಾಯ ಪೀಠಗಳಲ್ಲಿ ಇಡೀ ನಮ್ಮ ದಕ್ಷಿಣ ದಿಕ್ಕಿನ ಆಮ್ನಾಯ ಪೀಠವಾಗಿರತಕ್ಕಂತಹ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪರಂಪರೆ ಏನಿದೆಯೋ ಅವಿಚ್ಛಿನ್ನವಾದ ಗುರು ಪರಂಪರೆ ಶೃಂಗೇರಿ ಕ್ಷೇತ್ರ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಹಾಗೂ ಈ ಪೀಠದ ಅವಿಚ್ಛಿನ್ನವಾದ ಗುರು ಪರಂಪರೆ ಇದೆಲ್ಲವುದರ ಜೊತೆಗೆ ಈ ಗಾಣಗಾಪುರ ಕ್ಷೇತ್ರಕ್ಕೆ ಇರುವಂತಹ ಒಂದು ಸಂಬಂಧ ಏನಿದೆಯೋ ಅದು ಅತ್ಯಂತ ದೃಢವಾದಂತಹದ್ದು, ಅತ್ಯಂತ ಅವಿನಾಭಾವವಾದಂತಹ ಒಂದು ಸಂಬಂಧ. ಅವಿನಾಭಾವ ಸಂಬಂಧ ಅಂತಂದ್ರೆ ಏನು? ಯಾವತ್ತೂ ಸಹ ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹದ್ದನ್ನೇ ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಕೆಲವು ಸಂಬಂಧಗಳು ಒಂದ್ಸಲ ಬರುತ್ತೆ, ತದನಂತರ ಹೋಗುತ್ತೆ. ಇದು ಹಾಗಲ್ಲ. ಈ ಒಂದು ಕ್ಷೇತ್ರವು, ಈ ಸ್ಥಳವು, ಈ ಒಂದು ಪ್ರದೇಶವು ಯಾವಾಗಿಂದ ನರಸಿಂಹ ಸರಸ್ವತಿಗಳ ದಿವ್ಯ ಸಾನ್ನಿಧ್ಯದಿಂದ ತಪಸ್ಸಿನಿಂದ ಕ್ಷೇತ್ರವಾಗಿ ಪರಿಣಾಮವನ್ನು ಹೊಂದಿತೋ ಆವತ್ತಿನಿಂದಲೂ ಸಹ ಇದು ಶೃಂಗೇರಿ ಕ್ಷೇತ್ರದ ಜೊತೆಗೆ ಸಂಬಂಧವನ್ನು ಹೊಂದಿದೆ. ಹಾಗಾಗಿ ಇದು ಅವಿನಾಭಾವ ಸಂಬಂಧ ಅಂತ ಹೇಳುವುದು. ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಜೀವನ ಅನ್ನೋದು ಸಾರ್ಥಕವಾಗುತ್ತೋ, ಎಲ್ಲ ವಿಧವಾದಂತಹ ದುಃಖಗಳಿಂದ ವಿಮುಕ್ತಿಯನ್ನು ಹೊಂದಿ ನಾವು ಮೋಕ್ಷವನ್ನು, ಪರಮ ಪುರುಷಾರ್ಥವಾಗಿರತಕ್ಕಂತಹ ಮೋಕ್ಷವನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಾಗುತ್ತೋ ಅಂತಹ ತತ್ವೋಪದೇಶವನ್ನು ಮಾಡತಕ್ಕಂತಹ ಭವ್ಯವಾದ ಗುರು ಪರಂಪರೆ ಇದೆ. ಯಾವುದ ಗುರು ಪರಂಪರೆ ಅಂತಂದ್ರೆ, ಇದರ ಬಗ್ಗೆನೆ ನಾವು ಹೇಳುವಾಗ ಒಂದು ಶ್ಲೋಕವನ್ನು, ಪ್ರಸಿದ್ಧವಾಗಿ ಒಂದು ಶ್ಲೋಕವನ್ನು ಹೇಳ್ತೀವಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅಂತ ಹೇಳ್ತೀವಿ. ಅಂದ್ರೆ ಈ ಪರಂಪರೆ ಎಲ್ಲಿಂದ ಪ್ರಾರಂಭವಾಯಿತು ಅಂತಂದ್ರೆ ಸಾಕ್ಷಾತ್ ಸದಾಶಿವನಿಂದ ಪ್ರಾರಂಭ ಆಯಿತು. ಅಂದ್ರೆ ಪರಮಾತ್ಮನಿಂದ ಪ್ರಾರಂಭವಾಯಿತು. ಆ ಪರಮಾತ್ಮನಿಗೆ ಸದಾಶಿವ ಅಂತಲೂ ಹೆಸರು, ನಾರಾಯಣ ಅಂತಲೂ ಅದೇ ಪರಮಾತ್ಮ. ಹೀಗೆ ಆ ಪರಮಾತ್ಮನಿಂದ ಪ್ರಾರಂಭವಾಯಿತು ಈ ಒಂದು ಪರಂಪರೆ. ತದನಂತರ ಆ ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳ ಬಗ್ಗೆ ನಾವು ಹೇಳುವಾಗ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ಅಂತ ಹೀಗೆ ಆ ಶ್ಲೋಕಗಳನ್ನು ನಾವು ಹೇಳ್ತೀವಿ. ಈ ಶ್ಲೋಕಗಳಲ್ಲಿ ಆ ಪರಮಾತ್ಮನಿಂದ ಪ್ರಾರಂಭವಾಗಿರತಕ್ಕಂತಹ ಪರಂಪರೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ವರೆಗೆ ಬಂದಿತ್ತು. ಈ ಒಂದು ಪರಂಪರೆಗೆ ಒಂದು ಅತ್ಯಂತ ಅಧಿಕವಾದಂತಹ ಶೋಭೆಯನ್ನು ತಂದಿರತಕ್ಕಂಥವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿಯೇ ಈ ಪರಂಪರೆ ಅನ್ನೋದು ತುಂಬಾ ದೊಡ್ಡದು. ಆದರೆ ಇಂತಹ ಒಂದು ಪರಂಪರೆ ಬಗ್ಗೆ ಸಂಕ್ಷಿಪ್ತವಾಗಿ
ಒಂದು ಶ್ಲೋಕದಲ್ಲಿ, ಒಂದು ಅನುಷ್ಠುಪ್ ಶ್ಲೋಕದಲ್ಲಿ ಹೇಳಬೇಕು ಅಂತಂದ್ರೆ ಈ ಪರಂಪರೆಯಲ್ಲಿ ಬಂದಿರುವ ಎಲ್ಲ ಗುರುಗಳ ಹೆಸರನ್ನು ಹೇಳಕ್ಕಾಗೋದಿಲ್ಲ, ಅಷ್ಟು ಒಂದು ಶ್ಲೋಕದಲ್ಲಿ ಹೇಳಕ್ಕಾಗೋದಿಲ್ಲ. ಯಾವಾಗ ಯಾವುದಾದ್ರೂ ಒಂದು ವಿಷಯವನ್ನು ನಾವು ಸಂಕ್ಷಿಪ್ತವಾಗಿ ಹೇಳಬೇಕಾಗುತ್ತೋ ಆವಾಗ ಏನ್ ಮಾಡಬೇಕು ಅಂತಂದ್ರೆ ಇದ್ದಿದ್ರಲ್ಲೂ ತುಂಬಾ ಮುಖ್ಯವಾದದ್ದು ಏನು ವಿಚಾರ ಇರುತ್ತೋ ಅದನ್ನು ಮಾತ್ರ ಹೇಳಬೇಕಾಗುತ್ತೆ. ಹಾಗಾಗಿ ಈ ಶ್ಲೋಕದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಪರಂಪರೆಯ ಆರಂಭ ಎಲ್ಲಿಂದ ಆಯಿತು ಅದು ತುಂಬಾ ಪ್ರಧಾನವಾದಂತಹ ವಿಷಯ. ಹಾಗಾಗಿ ಅದರ ಬಗ್ಗೆ ಹೇಳಿದ್ದಾರೆ. ಸದಾಶಿವ ಸಮಾರಂಭ, ಈಶ್ವರನಿಂದ ಇದು ಆರಂಭ ಸ್ಥಾನ. ಮತ್ತೆ ಈಶ್ವರನಿಗೆ ಪುನಃ ಬೇರೆ ಯಾವ ಗುರು ಇರುವುದಿಲ್ಲ, ಬೇಕಾಗಿರುವುದೂ ಇಲ್ಲ. ಆದ್ರಿಂದ ಈ ಪರಂಪರೆ ಪರಮೇಶ್ವರನಿಂದ ಪ್ರಾರಂಭ ಆಯಿತಾದ್ರಿಂದ ಅದರ ಆರಂಭ ಸ್ಥಾನವನ್ನು ಹೇಳಿ ಆಯಿತು. ತದನಂತರ ಈ ಒಂದು ಪರಂಪರೆಗೆ ಈಗ ಹೇಳಿದಂತೆ ಒಂದು ವಿಶಿಷ್ಟವಾದಂತಹ ಶೋಭೆಯನ್ನು ತಂದಿರತಕ್ಕಂಥವರು, ಒಂದು ವಿಶಿಷ್ಟವಾದಂತಹ ಲೋಕಾನುಗ್ರಹವನ್ನು ಮಾಡಿರ್ತಕ್ಕಂಥವರು ಮಹಾಪುರುಷರು ಅಂತಂದ್ರೆ ಅದು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರಾದ್ದರಿಂದ ಆ ಒಂದು ಶ್ಲೋಕದಲ್ಲಿ ಎರಡನೆಯದಾಗಿ ಶಂಕರ ಭಗವತ್ಪಾದಾಚಾರ್ಯರ ಹೆಸರನ್ನು ನಾವು ಹೇಳ್ತೀವಿ. ಈಗ ಮೂರನೇದಾಗಿ ಯಾವುದನ್ನು ಹೇಳಿದ್ದಾರೆ ಅಂತಂದ್ರೆ ಯಾವುದೇ ವಿಶೇಷವಾದ ಹೆಸರನ್ನು ಹೇಳಲಿಲ್ಲ. ಮೂರನೇದೇನು ಹೇಳಿದ್ದಾರೆ ಅಂತಂದ್ರೆ ಅಸ್ಮದಾಚಾರ್ಯ ಪರ್ಯಂತಂ ಅಂತ ಅಷ್ಟೇ ಹೇಳಿದ್ರು. ಮೊದಲಿಗೆ ಪರಮೇಶ್ವರನ ಹೆಸರು ಹೇಳಿದ್ರು, ಎರಡನೇದಾಗಿ ಶಂಕರ ಭಗವತ್ಪಾದಾಚಾರ್ಯರ ಹೆಸರನ್ನೇ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಆದರೆ ಮೂರನೇದಾಗಿ ಮಾತ್ರ ಯಾವ ಹೆಸರನ್ನು ಹೇಳಲಿಲ್ಲ. ಅಲ್ಲೇನು ಹೇಳಿಬಿಟ್ರು ಅಂತಂದ್ರೆ ಅಸ್ಮದಾಚಾರ್ಯರು, ನಮ್ಮ ಆಚಾರ್ಯರು ಅಂದ್ರೆ ಈ ಪರಂಪರಾಗತರಾಗಿ ಯಾರು ಈಗ ಪ್ರತ್ಯಕ್ಷವಾಗಿ ನಮ್ಮ ಮುಂದೆ ಇದ್ದು ಆ ಸ್ಥಾನದಲ್ಲಿದ್ದು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೋ ಅವರು ಅಂತ ಅರ್ಥ ಬರುತ್ತೆ ಈ ಶಬ್ದಕ್ಕೆ ಅಸ್ಮದಾಚಾರ್ಯರು ಅಂತಂದ್ರೆ. ಹಾಗಾಗಿ ಈ ಶ್ಲೋಕವನ್ನ ಯಾವ ಕಾಲದಲ್ಲಿ ಯಾವ ವ್ಯಕ್ತಿ ಹೇಳ್ತಾನೋ ಅವನಿಗೆ ಆ ಶ್ಲೋಕವನ್ನು ಹೇಳುವಂತಹ ವ್ಯಕ್ತಿಯ ಮುಂದೆ ಆ ವ್ಯಕ್ತಿಗೆ ಅನುಗ್ರಹವನ್ನು ಮಾಡತಕ್ಕಂತಹ ಗುರುಗಳು ಯಾರಿದ್ದಾರೋ ಅವರು ಅನ್ನುವ ಅರ್ಥ ಬರುವ ಹಾಗೆ ಅಸ್ಮದಾಚಾರ್ಯರು ಅನ್ನುವ ಪದವನ್ನು ಹಾಕಿದ್ದಾರೆ ಅಲ್ಲಿ. ಆ ಶ್ಲೋಕ ಇವತ್ತು ಯಾಕಂತಂದ್ರೆ ಇಲ್ಲಿ ಆರಂಭದ ಸ್ಥಾನ ಯಾವತ್ತೂ ಬದಲಾಗುವುದಿಲ್ಲ. ಪರಂಪರೆ ಪ್ರಾರಂಭ ಎಲ್ಲಿಂದ ಆಯಿತು ಅದು ಯಾವತ್ತೂ ಬದಲಾಗಲ್ಲ. ಈ ಪರಂಪರೆಯಲ್ಲಿ ಶಂಕರಾಚಾರ್ಯರ ಒಂದು ಹೆಸರು ಏನಿದೆಯೋ, ಒಂದು ಸ್ಥಾನ ಏನಿದೆಯೋ ಅದು ಸಹ ಯಾವತ್ತೂ ಬದಲಾಗುವುದಿಲ್ಲ. ಆದರೆ ಈಗ ನಮ್ಮ ಮುಂದೆ ಇರುವಂತಹ ಆಚಾರ್ಯರು ಆ ಒಂದು ತತ್ವವೂ ಸಹ ಬದಲಾಗುವುದಿಲ್ಲ. ಆದರೆ ಆ ಸ್ಥಾನದಲ್ಲಿ ಬರುವಂತಹ ವ್ಯಕ್ತಿಗಳು ಬದಲಾಗ್ತಾರೆ. ಆ ಪರಂಪರೆಯಲ್ಲಿ ಬಂದಿರುವಂತಹ ವ್ಯಕ್ತಿಗಳು, ಅವರ ಹೆಸರುಗಳು ಅದು ಬದಲಾಗಬಹುದು. ಆ ತತ್ವವೂ ಸಹ ಯಾವತ್ತೂ ಬದಲಾಗುವುದಿಲ್ಲ, ಗುರುತತ್ವ ಯಾವತ್ತೂ ಬದಲಾಗುವುದಿಲ್ಲ. ಆದರೆ ಆ ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರು ಮಾತ್ರ ಬದಲಾಗ್ತಾ ಇರುತ್ತಾರೆ. ಹಿಂದೆ ಇದ್ದಂತಹ ಆಚಾರ್ಯರು ಅಂದ್ರೆ ಒಂದು 100 ವರ್ಷ ಹಿಂದೆ ಇದ್ದಂತಹ ಆಚಾರ್ಯರು, ಅವರ ಹೆಸರು ಅದು ಒಂದು ರೀತಿಯಾಗಿತ್ತು. ಈಗ ಇರುವಂತಹ ಆಚಾರ್ಯರ ಹೆಸರು ಅದು ಬೇರೆ. ಹಾಗಾಗಿ ಯಾವುದೇ ಒಂದು ಹೆಸರನ್ನು ಹೇಳದೆ ಯಾವ ಸಂದರ್ಭದಲ್ಲಿ ಭಕ್ತರು ಈ ಒಂದು ಶ್ಲೋಕವನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ಈ ಸ್ಥಾನವನ್ನು ಅಲಂಕರಿಸುವಂತಹ ಆಚಾರ್ಯರು ಅನ್ನುವ ಅರ್ಥ ಬರಲಿ ಅನ್ನೋದಕ್ಕೋಸ್ಕರ ಅಸ್ಮದಾಚಾರ್ಯ ಪರ್ಯಂತಂ. ಹೀಗೆ ಆ ಪರಮೇಶ್ವರನಿಂದ ಪ್ರಾರಂಭವಾಗಿ ಶಂಕರ ಭಗವತ್ಪಾದಾಚಾರ್ಯರಿಂದ ಒಂದು ವಿಶಿಷ್ಟವಾದಂತಹ ಶೋಭೆಯು ಈ ಪರಂಪರೆಗೆ ಉಂಟಾಗಿ ಅವಿಚ್ಛಿನ್ನವಾಗಿ ಬರ್ತಾ ಇರತಕ್ಕಂತಹ ಈ ಪರಂಪರೆಯಲ್ಲಿ ಇವತ್ತು ನಮ್ಮ ಕಾಲದಲ್ಲಿ ನಾವು ಯಾವ ಗುರುಗಳನ್ನು ನೋಡ್ತಾ ಇದ್ದೀವೋ ಅಂತಹ ಆಚಾರ್ಯರವರೆಗಿನ ಈ ಭವ್ಯವಾದ ಗುರು ಪರಂಪರೆ ಏನಿದೆಯೋ ಈ ಒಂದು ಪರಂಪರೆಗೆ ನಮ್ಮ ನಮಸ್ಕಾರ. ಒಂದೇ ಗುರು ಪರಂಪರಾಂ ಎಂಬುದಾಗಿ ಆ ಒಂದು ಶ್ಲೋಕದ ತಾತ್ಪರ್ಯ. ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ ಹೀಗೆ ಆ ಪರಮೇಶ್ವರನಿಂದ ಪ್ರಾರಂಭವಾಗಿರತಕ್ಕಂತಹ ಈ ಅವಿಚ್ಛಿನ್ನವಾದ ಗುರು ಪರಂಪರೆ ಏನಿದೆಯೋ ಇದು ನಮ್ಮ ಒಂದು ಸನಾತನ ಧರ್ಮದ ಗುರು ಪರಂಪರೆ. ನಮ್ಮ ಸನಾತನ ಧರ್ಮದ ಒಂದು ನಿಜವಾದಂತಹ ಗುರು ಪರಂಪರೆ ಅಂತಂದ್ರೆ ಈ ಒಂದು ಗುರು ಪರಂಪರೆ. ಯಾವುದರ ಬಗ್ಗೆ ನಾವು ಈ ಸದಾಶಿವ ಸಮಾರಂಭಂ ಶ್ಲೋಕದಲ್ಲಿ ಹೇಳ್ತೀವೋ ಇದು ನಿಜವಾದಂತಹ ಒಂದು ಗುರು ಪರಂಪರೆ. ಇಂತಹ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಆಚಾರ್ಯರು, ಋಷಿಗಳು, ಪ್ರಾರಂಭದಲ್ಲಿ ಋಷಿಗಳ ಪರಂಪರೆ ಇತ್ತು. ಶಂಕರ ಗೌಡಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯರು, ಶಂಕರ ಭಗವತ್ಪಾದಾಚಾರ್ಯರು ಅವರ ಕಾಲದಲ್ಲಿ ಆ ಸನ್ಯಾಸಿಗಳ ಪರಂಪರೆಯು ಬಂತು. ಶುಕ ಮಹರ್ಷಿಗಳು ಅವರ ತನಕ ಆ ಋಷಿ ಪರಂಪರೆ ಅನ್ನೋದಿತ್ತು. ತದನಂತರ ಗೌಡಪಾದಾಚಾರ್ಯರು ಅವರಿಂದ ಸನ್ಯಾಸಿ ಪರಂಪರೆ ಅನ್ನೋದು ಪ್ರಾರಂಭವಾಯಿತು. ಯಾಕೆಂತಂದ್ರೆ ಸನ್ಯಾಸಿಗಳು, ಸನ್ಯಾಸಾಶ್ರಮಕ್ಕೆ ಅಪಾರವಾದಂತಹ ವೈಶಿಷ್ಟ್ಯ ಇದೆ ಈ ಪರಂಪರೆಯಲ್ಲಿ. ಅದರಿಂದಲೇ ಭಗವಂತನೂ ಸಹ ಪರಮೇಶ್ವರನೂ ಸಹ ಶಂಕರಾಚಾರ್ಯರಾಗಿ ಅವತಾರವನ್ನು ಮಾಡಿ ಸನ್ಯಾಸಿಗಳಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಈ ಧರ್ಮದ ಉದ್ಧಾರವನ್ನು ಮಾಡಿ ಲೋಕಾನುಗ್ರಹವನ್ನು ಮಾಡಿದ್ದಾರೆ.
ಯಾಕೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಸನ್ಯಾಸಾಶ್ರಮಕ್ಕೆ ಇರುವಂತಹ ಒಂದು ಮಾಹಾತ್ಮ್ಯ ಅದು ಅಪಾರವಾದದ್ದು. ಯಾಕಂದ್ರೆ ಅದರ ಮೇಲೆ ಪುನಃ ಇನ್ನೊಂದು ಯಾವ ಆಶ್ರಮವೂ ಇಲ್ಲ. ಬೇರೆ ಎಲ್ಲ ಆಶ್ರಮಗಳ ಮೇಲೆ ಇನ್ನೊಂದು ಆಶ್ರಮ ಇದೆ, ಆದರೆ ಸನ್ಯಾಸಾಶ್ರಮದ ಮೇಲೆ ಬೇರೆ ಯಾವುದೇ ವಿಧವಾದಂತಹ ಆಶ್ರಮ ಅನ್ನುವುದಿಲ್ಲ. ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂತಹ ಆಶ್ರಮ. ಹಾಗಾಗಿ ಭಗವಂತ ಅಂತಹ ಸನ್ಯಾಸಾಶ್ರಮದಲ್ಲಿ ಈ ಒಂದು ಧರ್ಮದ ಉದ್ಧಾರವನ್ನು ಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಮಾಡಿದ್ದಾನೆ. ಹಾಗೆ ಶಂಕರರೂ ಸಹ ಈ ಪರಂಪರೆಯು ನಿರಂತರವಾಗಿ ಮುಂದುವರಿಯಬೇಕು ಅನ್ನುವಂತಹ ಉದ್ದೇಶದಿಂದ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಆ ಪೀಠಗಳಲ್ಲಿ ತಮ್ಮ ಶಿಷ್ಯರಾಗಿರ್ತಕ್ಕಂತಹ ಸನ್ಯಾಸಿಗಳನ್ನೇ ಪುನಃ ನೇಮಕ ಮಾಡಿ ಆಯಾ ಪೀಠಗಳಲ್ಲಿ ಆ ಒಂದು ಪರಂಪರೆಯು ಭವ್ಯವಾಗಿ ಮುಂದುವರಿಯುವಂತೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿ ಪುರಿ ಕ್ಷೇತ್ರದಲ್ಲಿ ಹಸ್ತಾಮಲಕಾಚಾರ್ಯರನ್ನು, ದಕ್ಷಿಣ ದಿಕ್ಕಿನಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಸುರೇಶ್ವರಾಚಾರ್ಯರನ್ನು, ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಕಾ ಕ್ಷೇತ್ರದಲ್ಲಿರುವಂತಹ ಆಮ್ನಾಯ ಪೀಠದಲ್ಲಿ ಪದ್ಮಪಾದಾಚಾರ್ಯರನ್ನು ಹಾಗೂ ಉತ್ತರ ದಿಕ್ಕಿನಲ್ಲಿ ಬದರಿ ಕ್ಷೇತ್ರದಲ್ಲಿರುವಂತಹ ಜ್ಯೋತಿಷ್ ಪೀಠದಲ್ಲಿ ತೋಟಕಾಚಾರ್ಯರನ್ನು ಅಧಿಪತಿಗಳನ್ನಾಗಿ ನೇಮಿಸಿದರು. ತದನಂತರ ಹೀಗೆ ಒಂದು ಭವ್ಯವಾದ ಗುರು ಪರಂಪರೆ ಮುಂದುವರಿಯುವಂತೆ ಶಂಕರರು ಒಂದು ವಿಶಿಷ್ಟವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಸನ್ಯಾಸಿಗಳನ್ನೇ ಶಂಕರಾಚಾರ್ಯರು ಯಾಕೆ ಅಧಿಪತಿಗಳನ್ನಾಗಿ ನೇಮಿಸಿದ್ದಾರೆ? ಧರ್ಮ ಪ್ರಚಾರ ಮಾಡಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ ಇರತಕ್ಕಂತಹ ಈ ಪೀಠಾಧಿಪತಿ ಸ್ಥಾನದಲ್ಲಿ ಸನ್ಯಾಸಿಗಳಾಗಿರ್ತಕ್ಕಂಥವರನ್ನು ಯಾಕೆ ಅಧಿಪತಿಗಳನ್ನಾಗಿ ನೇಮಿಸಿದ್ದಾರೆ ಅಂತಂದ್ರೆ, ಈಗ ಹೇಳಿದಂತೆ ಸನ್ಯಾಸಿಗಳಾಗಿರ್ತಕ್ಕಂಥವರು ಅವರಿಗಿರ್ತಕ್ಕಂತಹ ಒಂದು ಸ್ಥಾನ ಅಪಾರವಾದದ್ದು. ಮತ್ತೆ ಒಬ್ಬ ಸನ್ಯಾಸಿಯು ಹೇಗಿರಬೇಕು, ಸನ್ಯಾಸಿ ಹೇಗಿರ್ತಾನೆ ಅಂತ ಕೇಳಿದ್ರೆ, ಯಾವುದೇ ವಿಧವಾದಂತಹ ಲೌಕಿಕವಾದ ವಿಚಾರಗಳು ಇಲ್ಲದೆ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ನಿರಂತರ ವೇದಾಂತ ಚಿಂತನೆ ಬ್ರಹ್ಮಚಿಂತನೆಯನ್ನು ಮಾಡುತ್ತಾ ತನ್ನ ಅನುಷ್ಠಾನಾದಿಗಳನ್ನು ಮಾಡುತ್ತಾ ಎಲ್ಲರನ್ನೂ ಸಹ ಸಮಾನವಾದಂತಹ ದೃಷ್ಟಿಯಿಂದ ನೋಡ್ತಾ ಯಾರಿಗೆ ಯಾವ ಮಾರ್ಗವು ಸೂಕ್ತವೋ ಅಂತಹ ಒಂದು ಮಾರ್ಗವನ್ನು ಉಪದೇಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದವರಾಗಿ ಭಕ್ತರಿಗೆ ಸನ್ಮಾರ್ಗ ದರ್ಶನವನ್ನು ಉಪದೇಶ ಮಾಡುವವರಾಗಿರ್ತಾರೆ. ಯಾವುದೇ ವಿಧವಾದಂತಹ ರಾಗದ್ವೇಷಗಳಿಲ್ಲದೆ ಭಕ್ತರಿಗೆ ಅನುಗ್ರಹವನ್ನು ಮಾಡುವವರಾಗಿರ್ತಾರೆ. ಅಂದ್ರೆ ಇದೆಲ್ಲ ನಿಜವಾದ ಸನ್ಯಾಸಿಗಳ ಬಗ್ಗೆ ನಾವು ಹೇಳ್ತಾ ಇರೋದು. ನಿಜವಾದಂತಹ ಬರೀ ವೇಷ ಹಾಕೊಂಡು ಮಾತ್ರಕ್ಕೆ ಯಾರು ಸನ್ಯಾಸ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬರೀ ಬಟ್ಟೆಯನ್ನು ಬದಲಾಯಿಸಿಬಿಟ್ಟು ಬಿಳಿ ಬಟ್ಟೆ ಬಿಟ್ಟುಬಿಟ್ಟು ಈ ಕಷಾಯ ಧರಿಸಿಬಿಟ್ರೆ ಯಾರು ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಜವಾದಂತಹ ಸನ್ಯಾಸಿ ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ಈಗ ಹೇಳ್ತಾ ಇರೋದು. ನಿಜವಾದಂತಹ ಸನ್ಯಾಸಿ ಇರುವುದು ಹೀಗೆ. ಹಾಗೆ ಇದನ್ನು ನಾವು ತಿಳ್ಕೊಳ್ಬೇಕು. ಯಾರು ನಿಜವಾದಂತಹ ಸನ್ಯಾಸಿಗಳು, ಯಾರು ಬರೀ ವೇಷದಲ್ಲಿದ್ದಾರೆ ಅನ್ನೋದನ್ನ ನಾವು ಸರಿಯಾಗಿ ನೋಡಿ ತಿಳ್ಕೊಳ್ಬೇಕು. ಹಾಗಾಗಿ ಇಂತಹ ಒಂದು ಈ ರೀತಿಯಾದಂತಹ ಒಂದು ವ್ಯಕ್ತಿತ್ವ, ಅದರಲ್ಲೂ ವಿಶೇಷವಾಗಿ ರಾಗದ್ವೇಷ ವಿಹೀನರಾಗಿರುವುದು. ಮನುಷ್ಯನಿಗೆ ಯಾವುದನ್ನು ಬೇಕಾದರೂ ಸುಲಭವಾಗಿ ಬಿಡಬಹುದು, ಆದರೆ ಬಿಡ್ಲಿಕ್ಕೆ ಸಾಧ್ಯವಾಗದೆ ಅಂದ್ರೆ ತುಂಬಾ ಅತ್ಯಂತ ಕಷ್ಟ ಸಾಧ್ಯವಾದಂತಹ ಒಂದು ಕಾರ್ಯ ಅಂತಂದ್ರೆ ಈ ರಾಗದ್ವೇಷಗಳನ್ನು ಬಿಡುವುದು. ಯಾವುದನ್ನು ಬೇಕಾದರೂ ಬಿಟ್ಟು ಬಿಡಬಹುದು, ಸ್ವಲ್ಪ ಪ್ರಯತ್ನ ಪಟ್ಟು ಬಿಡಬಹುದು, ಆದರೆ ಈ ರಾಗದ್ವೇಷಗಳನ್ನು ಬಿಡುವುದು ಅನ್ನೋದೇನಿದೆಯೋ ಅದು ಮಾತ್ರ ಬಹಳ ಕಷ್ಟವಾದಂತಹ ಒಂದು ಕೆಲಸ. ಆದರೆ ಅಂತಹ ಒಂದು ರಾಗದ್ವೇಷಗಳನ್ನು ಬೇರೆ ಯಾರಿಂದಲೂ ಸಹ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ರಾಗದ್ವೇಷಗಳನ್ನು ಬಿಟ್ಟು ಯಾರು ಇರ್ತಾರೋ, ಅಂದ್ರೆ ರಾಗದ್ವೇಷಗಳನ್ನು ನಿಜವಾಗಲೂ ಸತ್ಯವಾಗಲೂ ರಾಗದ್ವೇಷವನ್ನು ಬಿಟ್ರೆ ಮಾತ್ರ ಯಾರು ಸನ್ಯಾಸಿಗಳಾಗ್ಲಿಕ್ಕೆ ಸಾಧ್ಯ ಆಗುತ್ತೋ. ಯಾಕಂದ್ರೆ ಸನ್ಯಾಸಾಶ್ರಮದ ಮುಖ್ಯವಾದಂತಹ ಯೋಗ್ಯತೆನೇ ಇದು. ಒಬ್ಬ ಸನ್ಯಾಸಿ ಆಗ್ಬೇಕು ಅಂತಂದ್ರೆ ಏನಾಗಬೇಕು? ರಾಗದ್ವೇಷಗಳನ್ನು ಬಿಡಬೇಕು ಮೊದಲು. ಅದನ್ನು ಬಿಟ್ಟಿರ್ತಕ್ಕಂಥವ್ರಾಗಬೇಕು. ಅಂಥವ್ರು ಮಾತ್ರ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ. ಬೇರೆ ಯಾವುದು ಸಹ ಯೋಗ್ಯತೆ ಅಲ್ಲ ಸನ್ಯಾಸಕ್ಕೆ ಬೇಕಾಗಿರೋ. ಅಂದ್ರೆ ಒಂದಿಷ್ಟು ಯೋಗ್ಯತೆಗಳು ಬೇರೆ ಇದ್ದೇ ಇದೆ, ಆದ್ರೆ ಪ್ರಧಾನವಾದಂತಹ ಯೋಗ್ಯತೆ ಯಾವುದು ಅಂತಂದ್ರೆ ಅದಕ್ಕೆ ರಾಗದ್ವೇಷ ವಿಹೀನರಾಗಿರುವುದು, ರಾಗದ್ವೇಷಗಳನ್ನು ಬಿಟ್ಟರು. ಬೇರೆ ಯೋಗ್ಯತೆಗಳು ಒಂದಿಷ್ಟು ಇದ್ದೇ ಇದೆ. ಆ ಜನ್ಮಾದಿಗಳಿಂದ ಹಿಡಿದು ಆ ರೀತಿಯಾದಂತಹ ಜನ್ಮಾಧ್ಯಯನ ಇತ್ಯಾದಿ ಯೋಗ್ಯತೆಗಳು ಬೇಕೇ ಬೇಕು, ಅದು ಸಹ ಇದ್ದೇ ಇದೆ. ಆದರೂ ಅದರಲ್ಲೂ ಸಹ ಪ್ರಧಾನವಾಗಿ ಪರಿಗಣನೆಗೆ ಅಂದ್ರೆ ಅಸಾಧಾರಣವಾದಂತಹ ಒಂದು ಯೋಗ್ಯತೆ ಅಂತಂದ್ರೆ ಅದು ಈ ರಾಗದ್ವೇಷಗಳನ್ನು ಬಿಡುವುದು ಅನ್ನೋದು. ಅದರಿಂದ ಇಂತಹ ಅಸಾಧ್ಯವಾದ ಅಂದ್ರೆ ಬಹಳ ಕಷ್ಟ ಸಾಧ್ಯವಾದಂತಹ ರಾಗದ್ವೇಷ ಪರಿತ್ಯಾಗವನ್ನು ಯಾರು ಮಾಡಿರ್ತಾರೋ ಅವರಿಗೆ ನಿಜವಾದಂತಹ ಸನ್ಯಾಸದ ಯೋಗ್ಯತೆ ಅನ್ನೋದಿರುತ್ತೆ. ಬೇರೆ ಯಾವುದೋ ಪಾಂಡಿತ್ಯಾದಿಗಳು ಸೌಂದರ್ಯಾದಿಗಳು ಅದ್ಯಾವುದು ಅಲ್ಲ. ಯಾಕಂದ್ರೆ ಪಾಂಡಿತ್ಯಾದಿಗಳು ಅದು ಎಲ್ಲರಿಗೂ ಇರುತ್ತೆ. ಗೃಹಸ್ಥರಿಗೂ ಪಾಂಡಿತ್ಯ ಇದ್ದೇ ಇರುತ್ತೆ, ಗೃಹಸ್ಥರಾಗಿರತಕ್ಕಂಥವ್ರಿಗೂ ಪಾಂಡಿತ್ಯ ಇರುತ್ತೆ, ಅದೆಲ್ಲರಿಗೂ ಇದ್ದೇ ಇರುತ್ತೆ.
ಆದ್ರೆ ಹೇಗೆ ಸನ್ಯಾಸಿ ಆಗಬೇಕು ಅಂತಂದ್ರೆ ರಾಗದ್ವೇಷಗಳನ್ನು ಬಿಟ್ರೆ ಮಾತ್ರ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಅಂತ ಇದೆಯೋ ಆ ರೀತಿಯಾಗಿ ಬೇರೆ ಆಶ್ರಮಗಳಿಗಿಲ್ಲ. ರಾಗದ್ವೇಷಗಳನ್ನು ಬಿಟ್ರೆ ಮಾತ್ರ ಗೃಹಸ್ಥರಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಗೃಹಸ್ಥಾಶ್ರಮಕ್ಕೆ ಆ ನಿಯಮ ಏನೂ ಇಲ್ಲ. ಮತ್ತೆ ರಾಗದ್ವೇಷಗಳನ್ನು ಬಿಟ್ಬಿಟ್ರೆ ಇನ್ನು ಗೃಹಸ್ಥರಾಗ್ಲು ಅವಶ್ಯಕತೆನೇ ಇಲ್ಲ, ಅವು ಸನ್ಯಾಸವನ್ನೇ ತಗೊಳ್ಬಹುದು. ಆದ್ರಿಂದ ರಾಗದ್ವೇಷಗಳನ್ನು ಬಿಟ್ಟ ಮೇಲೆ ಇನ್ನು ಗೃಹಸ್ಥರಾಗುವುದು ಯಾಕೆ? ಆದ್ರಿಂದ ಹೇಗೆ ಈ ಒಂದು ಆಶ್ರಮಕ್ಕೆ ಇಂತಹ ಒಂದು ಯೋಗ್ಯತೆ ಬೇಕಾಗಿದೆಯೋ ಆ ರೀತಿಯಾಗಿ ಬೇರೆ ಯಾವುದಕ್ಕೂ ಬೇರೆ ಆಶ್ರಮಗಳಿಗೆ ಅವಶ್ಯಕತೆ ಇಲ್ಲ. ಬ್ರಹ್ಮಚರ್ಯದಲ್ಲಿರ್ಲಿಕ್ಕೂ ರಾಗದ್ವೇಷಗಳನ್ನು ಬಿಟ್ಟಿರಬೇಕು ಅಂತಿಲ್ಲ. ಅಂದ್ರೆ ರಾಗದ್ವೇಷಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು ಅನ್ನೋದು ಮಾತ್ರ ಎಲ್ಲರಿಗೂ ಬೇಕೇ ಬೇಕು. ಅದು ನಿಯಂತ್ರಣದಲ್ಲಿರಬೇಕು ಅನ್ನೋ ಉಪದೇಶ ಅದು ಬ್ರಹ್ಮಚಾರಿ ಇರ್ಬೋದು, ಗೃಹಸ್ಥ ಇರ್ಬೋದು, ವಾನಪ್ರಸ್ಥ ಇರ್ಬೋದು, ಸನ್ಯಾಸ ಇರ್ಬೋದು, ಎಲ್ಲರಿಗೂ ಅದು ಸಾಧಾರಣವಾದಂತಹ ಉಪದೇಶ. ಆದ್ರೆ ಪರಿಪೂರ್ಣವಾಗಿ ರಾಗದ್ವೇಷಗಳನ್ನು ಬಿಡಬೇಕು ಅನ್ನೋದು ಮಾತ್ರ ಅದು ಸನ್ಯಾಸಿಗೆ ಮಾತ್ರವೇ. ಆದ್ರಿಂದ ಇಂತಹ ಕಷ್ಟ ಸಾಧ್ಯವಾದಂತಹ ಒಂದು ಯೋಗ್ಯತೆಯನ್ನು ಹೊಂದಿರುವವರು ಅಂತಂದ್ರೆ ಅವರು ಸನ್ಯಾಸಿಗಳು ಮಾತ್ರ. ಗೃಹಸ್ಥರಿಗೆ ಆ ನಿಯಮ ಏನಿಲ್ಲ. ಅವರಿಗೆ ರಾಗದ್ವೇಷಗಳು ಇದ್ರು, ಯಾರಿಗೋ ದೈವಾತು ಕೆಲವು ಗೃಹಸ್ಥರಿಗೆ ರಾಗದ್ವೇಷಗಳಿಲ್ಲ ಅಂತಾದ್ರೆ ಅದು ಒಳ್ಳೇದೇ. ಆದ್ರೆ ಹಾಗಂತ ಹೇಳಿ ಅದು ಇಲ್ಲದೆ ಬಾರದು ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಇಲ್ಲದೆ ಹೋದ್ರೆ ಅದೃಷ್ಟ ಅಷ್ಟೇ, ಅದು ಬೇರೆ ವಿಷಯ. ಆದ್ರಿಂದ ಇದು ಆ ಸನ್ಯಾಸಾಶ್ರಮಕ್ಕೆ ಇರತಕ್ಕಂತಹ ಒಂದು ಯೋಗ್ಯತೆ. ಅದಕ್ಕೆ ಶಾಸ್ತ್ರದಲ್ಲೂ ಸಹ ಏನ್ ಹೇಳಿದ್ದಾರೆ ಅಂತಂದ್ರೆ, ಒಬ್ಬ ಬ್ರಹ್ಮಚರ್ಯದಲ್ಲಿದ್ದಾನೆ ಒಬ್ಬ, ಅವನಿಗೆ ರಾಗದ್ವೇಷಗಳು ಇದ್ರೆ ಗೃಹಸ್ಥಾಶ್ರಮಕ್ಕೆ ಹೋಗಬೇಕು. ಒಂದು ವೇಳೆ ಬ್ರಹ್ಮಚರ್ಯಾವಸ್ಥೆಯಲ್ಲೇ ರಾಗದ್ವೇಷಗಳಿಲ್ಲ ಅಂತಂದ್ರೆ ಇನ್ನು ಗೃಹಸ್ಥಾಶ್ರಮಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಅವನು ಸನ್ಯಾಸಾಶ್ರಮಕ್ಕೆ ಹೋಗಬಹುದು ಅಂತ ಉಪನಿಷತ್ತು ಶಾಸ್ತ್ರವು ಹೇಳ್ತಾ ಇದೆ. ಇಲ್ಲ ಅವನಿಗೆ ರಾಗದ್ವೇಷಗಳಿದೆ ಅಂತಂದ್ರೆ ಆ ಗೃಹಸ್ಥಾಶ್ರಮಕ್ಕೆ ಹೋಗಬೇಕು. ಅಲ್ಲಿ ಪುನಃ ತನಗೆ ಹೇಳಲ್ಪಟ್ಟಂತಹ ಧರ್ಮಗಳನ್ನೆಲ್ಲ ಆಚರಣೆ ಮಾಡ್ತಾ ಇರಬೇಕು, ನಿಷ್ಕಾಮವಾಗಿ ಕರ್ಮಾನುಷ್ಠಾನವನ್ನೆಲ್ಲ ಮಾಡ್ತಾ ಇರಬೇಕು. ಅಲ್ಲೇ ರಾಗದ್ವೇಷ ಎಲ್ಲ ಕ್ಷೀಣವಾಯಿತು ಅಂತಂದ್ರೆ ಆಗ ಪುನಃ ಸನ್ಯಾಸಕ್ಕೆ ಹೋಗ್ಬೋದು. ಇಲ್ಲ ಅಲ್ಲೂ ಕಡಿಮೆ ಆಗಿಲ್ಲ ಅಂತಂದ್ರೆ ವಾನಪ್ರಸ್ಥಕ್ಕೆ ಹೋಗ್ಬೇಕು. ಅಲ್ಲೂ ಪುನಃ ನಿಷ್ಕಾಮವಾಗಿ ಕರ್ಮಾನುಷ್ಠಾನ ಅಲ್ಲಿ ಕಡಿಮೆ ಆಯಿತು ಪುನಃ ಅಂತಂದ್ರೆ ಆಗ ಸನ್ಯಾಸಕ್ಕೆ ಹೋಗ್ಬೋದು. ಇಲ್ಲ ಒಂದು ವೇಳೆ ವಾನಪ್ರಸ್ಥದಲ್ಲೂ ಅವನಿಗೆ ಕಡಿಮೆ ಆಗಲಿಲ್ಲ, ಇನ್ನು ಹಾಗೇ ಇದೆ, ಪ್ರಬಲವಾಗ ರಾಗದ್ವೇಷ ಹಾಗೇ ಇದೆ ಅಂತಂದ್ರೆ, ವೈರಾಗ್ಯ ಬರಲಿಲ್ಲ ಅಂತಂದ್ರೆ ಆಗ ಸನ್ಯಾಸ ತಗೊಳ್ಳೇಬಾರದು. ಈ ಜನ್ಮವನ್ನು ಹೀಗೆ ಮುಗಿಸ್ಬಿಡ್ಬೇಕು ಅಷ್ಟೇ. ಆ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಈ ಜನ್ಮವನ್ನು ಅಲ್ಲಿಗೆ ಮುಗಿಸಬೇಕು. ಆದ್ರೆ ಒಂದು ವೇಳೆ ರಾಗದ್ವೇಷಗಳನ್ನು ಗೆದ್ದಾಯಿತು ಅಂತಂದ್ರೆ ಆಗ ಬ್ರಹ್ಮಚರ್ಯದಿಂದಲೇ ನೇರವಾಗಿ ಗೃಹಸ್ಥನ ಆಗಬಹುದು, ಅದು ನೇರವಾಗಿ ಸನ್ಯಾಸಿ ಆಗಬಹುದು ಅಂತ ನೇರವಾಗಿ ಆ ಶ್ರುತಿನೇ ಉಪದೇಶ ಮಾಡ್ತಾ ಇದೆ. ಅದರಿಂದ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ, ಆ ಸನ್ಯಾಸಿಗಳಿಗೆ ಇರ್ತಕ್ಕಂತಹ ಒಂದು ಯೋಗ್ಯತೆ ಇದು. ಹಾಗಾಗಿ ಇಂತಹ ಆಮ್ನಾಯ ಪೀಠಗಳಲ್ಲಿ ಅಧಿಪತಿಗಳನ್ನಾಗಿ ಶಂಕರರು ಈ ರಾಗದ್ವೇಷಗಳಿಲ್ಲದಂತಹ ಇದನ್ನು ಗೆದ್ದಂತವರು ಯಾರಾಗಿರ್ತಾರೋ ಅಂತಹ ಸನ್ಯಾಸಿಗಳನ್ನೇ ಅಧಿಪತಿಗಳನ್ನಾಗಿ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಈ ಪೀಠದಲ್ಲಿ ಇಂತಹ ಒಂದು ಸ್ಥಾನದಲ್ಲಿ ಗುರು ಪರಂಪರೆಯಲ್ಲಿ ಈ ಒಂದು ಆಚಾರ್ಯ ಸ್ಥಾನದಲ್ಲಿ ಇರತಕ್ಕಂಥವರು ಅವರ ಕರ್ತವ್ಯ ಏನು ಅಂತಂದ್ರೆ ಧರ್ಮ ಪ್ರಚಾರವನ್ನು ಮಾಡುವುದು, ಶಿಷ್ಯ ಜನರಿಗೆ ಸನ್ಮಾರ್ಗ ದರ್ಶನವನ್ನು ಉಂಟು ಮಾಡುವುದು. ಸನ್ಮಾರ್ಗ ದರ್ಶನವನ್ನು ಮಾಡುವುದು ಅದು ಈ ಆಚಾರ್ಯರ ಒಂದು ಕರ್ತವ್ಯ. ಹಾಗಾಗಿ ಸನ್ಮಾರ್ಗವನ್ನು ಉಪದೇಶ ಮಾಡಬೇಕು ಅಂತಂದ್ರೆ ಈ ರಾಗದ್ವೇಷಗಳು ಇಲ್ಲದೆ ಇದ್ದಾಗ ಮಾತ್ರವೇ ಶಿಷ್ಯರಿಗೆ ಸರಿಯಾಗಿ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಏನ್ ತೊಂದರೆ ಆಗುತ್ತೆ ಅಂತಂದ್ರೆ, ಈಗ ಒಬ್ಬ ಉಪದೇಶಕ್ಕೆ ತುಂಬಾ ಯೋಗ್ಯನಾಗಿದ್ದಾನೆ ಒಬ್ಬ ಶಿಷ್ಯ, ಆದ್ರೆ ಏನೋ ಕಾರಣಕ್ಕೆ ಅವನ ಮೇಲೆ ದ್ವೇಷ ಬಂತು ಗುರುವಿಗೆ, ಆಗ ಅವನಿಗೆ ಉಪದೇಶ ಮಾಡುವುದೇ ಇಲ್ಲ. ಯಾಕಂದ್ರೆ ಏನೋ ಕಾರಣ. ಅದು ಹೇಗ್ರಿ, ಶಿಷ್ಯ ಅಂತಂದ ಮೇಲೆ ದ್ವೇಷ ಬರುತ್ತೆ, ಶಿಷ್ಯನಿಗೂ ಗುರುಗೂ ದ್ವೇಷ ಬರುತ್ತೆ ಅಂದ್ರೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಉಪನಿಷತ್ತಿನಲ್ಲಿ ನಾವು ಪ್ರಾರ್ಥನೆ ಮಾಡೋದು ಏನು, ಮಾವಿದ್ವಿಷಾವಹೈ ಅಂತ ಪ್ರಾರ್ಥನೆ ಮಾಡೋದು ಅದನ್ನೇ. ತೇಜಸ್ವಿನಾವಧೀತಮಸ್ತು ಮಾವಿದ್ವಿಷಾವಹೈ, ಇದು ಗುರು ಶಿಷ್ಯರಿಬ್ಬರ ಪ್ರಾರ್ಥನೆ. ಅದು ಈ ಉಪನಿಷತ್ತಿನಲ್ಲಿ ಶಾಂತಿ ಪಾಠದಲ್ಲಿ ನಾವು ಹೇಳುದು ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾವಿದ್ವಿಷಾವಹೈ. ಈ ಪ್ರಾರ್ಥನೆ ಯಾರು ಮಾಡ್ತಿದ್ದಾರೆ? ಈ ಪ್ರಾರ್ಥನೆಯನ್ನು ಗುರು ಮತ್ತು ಶಿಷ್ಯರು ಇಬ್ಬರೇ ಸೇರಿ ಮಾಡ್ತಾ ಇದ್ದಾರೆ. ನಾವು ಅಂತಂದ್ರೆ ಇಬ್ಬರು, ನಮ್ಮಿಬ್ಬರು ಅಂತಂದ್ರೆ ಆ ಇಬ್ಬರು ಯಾರು ಅಂತಂದ್ರೆ ಗುರು ಮತ್ತು ಶಿಷ್ಯ. ಆದ್ರಿಂದ ಏನಾಗುತ್ತೆ ಅಂತಂದ್ರೆ ಯಾವುದೋ ಕಾರಣಕ್ಕೆ ಅಂದ್ರೆ ಏನಾಯ್ತು, ಅಲ್ಲಿಗೂ ಏನೋ ಸಂಭವ ಇದೆ. ಗುರು ಶಿಷ್ಯರಾಗಿರ್ತಕ್ಕಂಥವ್ರಿಗೂ ಏನೋ ಒಂದು ರೀತಿಯಾದ ನಾವು ಲೋಕದಲ್ಲೂ ಕೇಳ್ತಾ ಇರ್ತೀವಿ, ಅಲ್ಲೆಲ್ಲೂ ಕೆಲವು ಕಡೆ ಕೇಳ್ತಾರೋ ಇರ್ತೀವಿ, ನೋಡ್ತಾನೋ ಇರ್ತೀವಿ, ಏನೋ ಕಾರಣಗಳು, ಅದೇನು ಬೇಕಾದ್ರೂ ಇರ್ಲಿ. ಇದಕ್ಕೆ ಒಂದು ಸಂಭವ ಇದೆ ಈ ತರ ಬರ್ಲಿಕ್ಕೆ. ಹಾಗಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ಲಾಗ್ತಾ ಇದೆ ಏನು ಅಂತಂದ್ರೆ, ನಮ್ಮಿಬ್ಬರ ಮಧ್ಯದಲ್ಲೂ ಯಾವುದೇ ಕಾರಣಕ್ಕೆ ದ್ವೇಷ ಬರದೇ ಇರ್ಲಿ, ಮಾವಿದ್ವಿಷಾವಹೈ, ಗುರು ಶಿಷ್ಯರಿಬ್ಬರ ಮಧ್ಯದಲ್ಲೂ ಯಾವುದೇ ದ್ವೇಷ ಬರದೇ ಇರಲಿ ಅಂತ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ತದನಂತರ ಅಧ್ಯಯನವನ್ನು ಪ್ರಾರಂಭ ಮಾಡಲಾಗುತ್ತೆ. ಆ ಉಪನಿಷತ್ತು ಅದರ ತತ್ವದ ಅಧ್ಯಯನ,
ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಂತಹ ತತ್ವದ ಅಧ್ಯಯನ ಅನ್ನೋದನ್ನು ಪ್ರಾರಂಭ ಮಾಡಲಾಗುತ್ತೆ ಈ ಶಾಂತಿ ಪಾಠವನ್ನು ಹೇಳಿ. ಹಾಗಾಗಿ ಅಲ್ಲಿಗೇನಾಯ್ತು ಅಂತಂದ್ರೆ, ಈ ಗುರುವಿಗೆ ರಾಗ ಅಥವಾ ದ್ವೇಷ ಇದ್ದು ಬಿಟ್ರೆ, ಒಬ್ಬ ಯೋಗ್ಯನಾಗಿರ್ತಕ್ಕಂಥವನ ಮೇಲೆ ಯಾವುದೋ ಕಾರಣಕ್ಕೆ ದ್ವೇಷ ಬಂತು ಅಂದ್ರೆ ಅವನಿಗೆ ಒಳ್ಳೆ ಮಾರ್ಗ ಹೇಳ್ಕೊಡುವುದಿಲ್ಲ. ಒಬ್ಬ ಅಯೋಗ್ಯನಾಗಿರ್ತಕ್ಕಂಥವನ ಮೇಲೆ ರಾಗ ಬಂತು ಅಂತಂದ್ರೆ ಅವನಿಗೆ ಹೇಳ್ಕೊಡ್ಬಾರದನ್ನೆಲ್ಲ ಹೇಳ್ಕೊಡುವುದು. ಯಾಕಂದ್ರೆ ಶಾಸ್ತ್ರದಲ್ಲೂ ನಿಯಮ ಇದೆ. ಯಾವುದಾದ್ರೂ ಒಂದು ತತ್ವವನ್ನು, ಒಂದು ವಿಚಾರವನ್ನು ಹೇಳ್ಕೊಡ್ಬೇಕು ಅಂತಂದ್ರೆ ಶಿಷ್ಯ ಅದಕ್ಕೆ ಯೋಗ್ಯನಾಗಿರ್ಬೇಕು. ಅವನ ಅಯೋಗ್ಯನಾಗಿದ್ರೆ, ಅವನಿಗೆ ಬೇಕಾದಂತಹ ಗುಣಗಳು ಅವನಿಗೆ ಇಲ್ಲ ಅಂತಂದ್ರೆ ಆಗ ಅವನಿಗೆ ಹೇಳ್ಕೊಡಬಾರದು ಅಂತ ಶಾಸ್ತ್ರವೇ ನಮಗೆ ಹೇಳುತ್ತೆ. ಉದಾಹರಣೆ ಕೆಲವು ಕಡೆ ಆ ಮಾತೇ ಇರುತ್ತೆ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ, ಯಾರು ತಪಸ್ವಿ ಆಗಿರುವುದಿಲ್ವೋ, ಯಾರು ಭಕ್ತನಾಗಿರುವುದಿಲ್ಲೋ ಅಂತಹವನಿಗೆ ಇದನ್ನು ಹೇಳಬಾರದು, ಗೀತೆಯನ್ನು ಹೇಳಬಾರದು ಅಂತ ಸ್ವಯಂ ಭಗವಂತನೇ ಹೇಳಿದ್ದಾನೆ. ಮತ್ತೆ ಶ್ರುತಿನೂ ಹೇಳುತ್ತೆ, ಇದಂ ಅಥರ್ವ ಶೀರ್ಷಂ ಅಶಿಷ್ಯಾಯ ನದೇಯಂ. ಆ ಅಥರ್ವ ಶೀರ್ಷ ಪಾರಾಯಣ ಮಾಡುವಾಗ ಅದು ಬರುತ್ತೆ, ಯಾರು ಅಯೋಗ್ಯನಾಗಿದ್ದಾನೋ ಅಂಥವನಿಗೆ ಇದನ್ನು ಹೇಳ್ಕೊಡಬಾರದು, ಅಶಿಷ್ಯಾಯ ನದೇಯಂ ಅಂತ. ಅಂದ್ರೆ ಅದನ್ನು ಅಧ್ಯಯನ ಮಾಡ್ಲಿಕ್ಕೆ ಬೇಕಾದಂತಹ ಕೆಲವು ಗುಣಗಳನ್ನು, ಯೋಗ್ಯತೆಗಳನ್ನು ಶಾಸ್ತ್ರವು ಹೇಳಿದೆ, ಅದಿರುವವನಿಗೆ ಕೊಡಬೇಕು ಅಂತ ಹೇಳ್ತಾ ಇದೆ ಉಪನಿಷತ್ತು. ಆ ಒಂದು ಅಥರ್ವ ಶೀರ್ಷ ಮಂತ್ರವು ಹೇಳ್ತಾ ಇದೆ. ಆದ್ರಿಂದ ಯಾರು ಅಯೋಗ್ಯನಾಗಿದ್ದಾನೋ, ಇವರಿಗೆ ಅವನ ಮೇಲೆ ಏನೋ ಕಾರಣಕ್ಕೆ ರಾಗ ಇದೆ ಅಂತಂದ ಮೇಲೆ ಅವಾಗ ಅವನಿಗೆ ಹೇಳ್ಬಾರದನ್ನೆಲ್ಲ ಹೇಳುವುದು, ಹಿಂಗಿದ್ದೆಲ್ಲ ಆಯ್ತು ಅಂದ್ರೆ ಇದರಿಂದ ತುಂಬಾ ಅನರ್ಥ ಆಗುತ್ತೆ. ಹಾಗಾಗಿ ಶಂಕರರು ಏನ್ ಮಾಡಿದ್ದಾರೆ ಅಂತಂದ್ರೆ ಸನ್ಯಾಸಿಗಳನ್ನ ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. ಆದ್ರಿಂದ ಅವರು ಏನ್ ಮಾಡ್ತಾರೆ ಅಂತಂದ್ರೆ ರಾಗದ್ವೇಷಗಳನ್ನು ಇಟ್ಟುಕೊಳ್ಳದೆ ಯಾರು ಯೋಗ್ಯರಾಗಿದ್ದಾರೋ ಅವರಿಗೆ ಮಾರ್ಗದರ್ಶನವನ್ನು ಮಾಡುವುದು, ಯಾರಿಗೆ ಯೋಗ್ಯತೆ ಇಲ್ವೋ ಅವರಿಗೆ ಯೋಗ್ಯತೆ ಬರುವಂತಹ ಒಂದು ಕೆಲಸವನ್ನು ಅವರು ಮಾಡಿ ತದನಂತರವಾದರೂ ಅವರಿಗೆ ಉಪದೇಶ ಮಾಡುವಂತೆ ಮಾಡುವುದು. ಈ ರೀತಿಯಾಗಿ ಎಲ್ಲರ ಒಂದು ಉದ್ಧಾರವನ್ನು ಬಯಸಿ ಕೆಲಸವನ್ನು ಮಾಡುವವರಾಗ್ತಾರೆ. ಆದ್ದರಿಂದ ಸನ್ಯಾಸಿಗಳನ್ನ ಅಧಿಪತಿಗಳನ್ನಾಗಿ ನೇಮಕ ಮಾಡುವುದು ಅನ್ನುವುದು ಪರಂಪರೆಯಲ್ಲಿ ಬಂದಿದೆ. ಈ ಭವ್ಯವಾದ ಗುರು ಪರಂಪರೆಯಲ್ಲಿ ಸನ್ಯಾಸಿಗಳ ಪರಂಪರೆ, ಆರಂಭದಲ್ಲಿ ಮಹರ್ಷಿಗಳ ಪರಂಪರೆ ಇತ್ತು, ತದನಂತರ ಸನ್ಯಾಸಿಗಳ ಒಂದು ಪರಂಪರೆಯು ಬಂದಿದೆ. ಗೌಡಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯರು, ಗೌಡಪಾದಾಚಾರ್ಯರಿಂದ ಇಲ್ಲಿ ಸನ್ಯಾಸದ ಒಂದು ಪರಂಪರೆ ಪ್ರಾರಂಭವಾಯಿತು. ಗೌಡಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯರು, ತದನಂತರ ಶಂಕರ ಭಗವತ್ಪಾದಾಚಾರ್ಯರು, ಅವರ 4 ಜನ ಶಿಷ್ಯರು. ಆ 4 ಜನ ಶಿಷ್ಯರನ್ನ ಅವರು 4 ಆಮ್ನಾಯ ಪೀಠಗಳಲ್ಲಿ ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. ಹಾಗಾಗಿ ತದನಂತರ ಏನಾಯಿತು, ಈ ಪರಂಪರೆ ನಾವು ಎಲ್ಲಿ ನೋಡುವುದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಆ ಆಮ್ನಾಯ ಪೀಠಗಳಲ್ಲಿ ಬಂದಿರುವಂತಹ ಪರಂಪರೆ ಏನಿದೆಯೋ ಅಲ್ಲಿ ನಾವು ಈ ಪರಂಪರೆಯನ್ನು ನೋಡುವುದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಆ ಒಂದು ಆಮ್ನಾಯ ಪೀಠ ಪರಂಪರೆಯಲ್ಲಿ ವಿಶೇಷವಾಗಿ ಅದರಲ್ಲೂ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಪರಂಪರೆಯಲ್ಲಿ ಜಗದ್ಗುರು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು, ತದನಂತರ ಅವರು ಸುರೇಶ್ವರಾಚಾರ್ಯರು, ಹೀಗೆ ಬಂದಿರುವಂತಹ ಅವಿಚ್ಛಿನ್ನವಾದಂತಹ ಪರಂಪರೆಯಲ್ಲಿ ಈ ಪೀಠದ 10ನೇ ಅಧಿಪತಿಗಳು ಜಗದ್ಗುರು ಶ್ರೀ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು. ಈಗ ಶೃಂಗೇರಿ ಅಂದ ತಕ್ಷಣ ನಮ್ಮೊಂದು ದೇವಸ್ಥಾನ ಜ್ಞಾಪಕ ಬರುತ್ತೆ, ಶಿಲಾಮೇವ ಅಂತಹ ದೊಡ್ಡ ದೇವಸ್ಥಾನ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ನಾವು ತುಂಬಾ ಚಿತ್ರಗಳಲ್ಲೂ ತುಂಬಾ ಜನ ನೋಡಿರ್ತೀವಿ. ಆ ಒಂದು ದೇವಸ್ಥಾನ ಏನಿದೆಯೋ ಅದು ವಿದ್ಯಾಶಂಕರ ದೇವಸ್ಥಾನ ಅಂತ ಗೊತ್ತಿದೆ, ತುಂಬಾ ಜನ ಇತಿಹಾಸ ತಿಳಿದವರಿಗೆ ಗೊತ್ತಿದೆ. ಅಂದ್ರೆ ಆ ಒಂದು ವಿದ್ಯಾಶಂಕರ ದೇವಸ್ಥಾನದಲ್ಲಿ ವಿದ್ಯಾತೀರ್ಥರು ಅವರು ಇವತ್ತಿಗೂ ಸಹ ಅದೃಶ್ಯ ರೂಪದಲ್ಲಿ ಅಲ್ಲಿ ತಪಸ್ವಿಗಳಾಗಿದ್ದಾರೆ. ಅವರೇ ಹೇಳಿದ್ದಾರೆ, ನಾವು ಇಲ್ಲಿ ನಿರಂತರ ಅದೃಶ್ಯ ರೂಪದಲ್ಲಿ ತಪಸ್ವಿಗಳಾಗಿರ್ತೇವೆ, ನಾವು ಯಾರಿಗೂ ಸಹ ಕಾಣಿಸಿಕೊಳ್ಳುವುದಿಲ್ಲ, ಆದ್ರೆ ನಾವು ಈ ಸ್ಥಾನದಲ್ಲಿ ಇದ್ದೇ ಇರ್ತೀವಿ, ಇಲ್ಲಿರ್ತೀವಿ. ನಾವು ನಮ್ಮ ನಂತರ ಬರುವಂತಹ ಎಲ್ಲ ಈ ಪೀಠದ ಅಧಿಪತಿಗಳಿಗೆ ನಾವು ಅನುಗ್ರಹವನ್ನು ಮಾಡ್ತೀವಿ, ನಾವು ಇಲ್ಲೇ ಇದ್ದು ತಪಸ್ಸನ್ನು ಮಾಡ್ತಾ ಇರ್ತೀವಿ, ಎಲ್ಲರಿಗೂ ಆಶೀರ್ವಾದವನ್ನು ನಾವು ಮಾಡ್ತೀವಿ, ಅನುಗ್ರಹವನ್ನು ಮಾಡ್ತಾ ಇರ್ತೀವಿ ಎಂಬುದಾಗಿ ಅವರು ಅಪ್ಪಣೆ ಕೊಡಿಸಿದ್ರು. ಈ ಒಂದು ಸ್ಥಾನದಲ್ಲಿ ಎಲ್ಲೇ ನಾವು ಅದೃಶ್ಯರಾಗಿ ಇದ್ದೇವೋ ಈ ಒಂದು ಸ್ಥಾನದಲ್ಲಿ ಒಂದು ಶಿವಲಿಂಗದ ಪ್ರತಿಷ್ಠಾಪನೆ ಆಗಲಿ ಎಂಬುದಾಗಿ ಅವರು ಅಪ್ಪಣೆ ಮಾಡಿದರು. ಅದರಂತೆ ಅಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆ, ತದನಂತರ ಅವರ ಶಿಷ್ಯರು ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಶಿಷ್ಯರು ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು, ಆವಾಗ ಅಂದ್ರೆ ಈ ಪೀಠದ 11ನೇ ಅಧಿಪತಿಗಳು, ಅವರ ಜೊತೆಯಲ್ಲೇ ಅವರ ಸನ್ಯಾಸವನ್ನು ಸ್ವೀಕಾರ ಮಾಡಿ, ಅಂದ್ರೆ ವಿದ್ಯಾತೀರ್ಥರ ಹತ್ರನೇ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವರ ಜೊತೆಯಲ್ಲೇ ಇದ್ದಂತಹ ಮಹಾಪುರುಷರು ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ಅವರಿಬ್ಬರು ಸಹ ಆಗ ವಿದ್ಯಾತೀರ್ಥರಿಂದ ಸನ್ಯಾಸವನ್ನು ಗ್ರಹಣ ಮಾಡಿದ್ರು. ಆದರೆ ಮೊದಲಿಗೆ ಸನ್ಯಾಸವನ್ನು ಸ್ವೀಕರಿಸಿದವರು ಭಾರತೀ ತೀರ್ಥರಾದ್ದರಿಂದ ಪರಂಪರೆಯಲ್ಲಿ, ಆ ಪರಂಪರಾ ಕ್ರಮದಲ್ಲಿ ವಿದ್ಯಾತೀರ್ಥರ ನಂತರ, ಯಾಕಂದ್ರೆ ಸನ್ಯಾಸದಲ್ಲಿ ಇವರು ಮೊದಲಿಗೆ ಸ್ವೀಕಾರವನ್ನು ಮಾಡಿದವರಾದ್ರಿಂದ ಅವರಿಗಿಂತಲೂ ಇವರು ದೊಡ್ಡವರ ಸನ್ಯಾಸದ ವಿಚಾರದಲ್ಲಿ ಅವರಿಗಿಂತಲೂ ಇವರು ಹಿರಿಯರಾಗಿದ್ದಾರಾದ್ರಿಂದ ಪರಂಪರಾ ಕ್ರಮದಲ್ಲಿ ನಾವು ನೋಡುವಾಗ ವಿದ್ಯಾತೀರ್ಥರ ನಂತರ ಭಾರತೀ ತೀರ್ಥರು, ಅವರ ನಂತರ ವಿದ್ಯಾರಣ್ಯರು, ಅಂದ್ರೆ 12ನೇ ಅಧಿಪತಿಗಳಾಗಿ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಈ ಪೀಠದ ಒಂದು ಪರಂಪರೆಯಲ್ಲಿ ಬರ್ತಾರೆ. ಹೀಗೆ
ಅವರು ಆಗಿನ ಕಾಲದಲ್ಲಿ ತಮ್ಮ ಗುರುಗಳ ಅಪ್ಪಣೆಯಂತೆ ಆ ಒಂದು ಎಲ್ಲಿ ಅವರು ಅದೃಶ್ಯರಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೋ, ತಪೋನಿಷ್ಠರಾಗಿದ್ದಾರೋ ಆ ಒಂದು ಪ್ರದೇಶದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ವಿದ್ಯಾಶಂಕರ ಅನ್ನುವಂತಹ ಹೆಸರನ್ನು ಆ ಲಿಂಗಕ್ಕೆ ಇಟ್ಟಿದ್ದಾರೆ. ಆ ಒಂದು ಲಿಂಗವನ್ನು ಇಟ್ಟು ಅಲ್ಲಿ ಒಂದು ಭವ್ಯವಾದಂತಹ ಇವತ್ತಿನ ದಿವಸ ನಾವು ನೋಡುವಂತಹ ಭವ್ಯವಾದಂತಹ ದೇವಸ್ಥಾನವನ್ನು ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಹಾಗೂ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ನಿರ್ಮಾಣ ಮಾಡಿಸಿದ್ದಾರೆ. ಹೀಗೆ ಆ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ಮಹಾಪುರುಷರಲ್ಲಿ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು, ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಹಾಗೂ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ವಿದ್ಯಾರಣ್ಯ ಮಹಾಸ್ವಾಮಿಗಳವರ ಒಂದು ಮಾಹಾತ್ಮ್ಯ ಅಂತಂದ್ರೆ ಅದು ಎಷ್ಟೋ ಅಪಾರವಾದಂತಹ ಒಂದು ಮಾಹಾತ್ಮ್ಯ. ಹೇಗೆ ಶಂಕರಾಚಾರ್ಯರು ಪ್ರಸ್ಥಾನತ್ರಯ ಭಾಷ್ಯಗಳನ್ನೆಲ್ಲ ರಚನೆ ಮಾಡಿ ಇವತ್ತಿನ ದಿವಸ ಆ ಪ್ರಸ್ಥಾನತ್ರಯಗಳಿಗೆ ಸರಿಯಾದಂತಹ ಒಂದು ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ಅದಕ್ಕಿರುವಂತಹ ಏಕಮಾತ್ರವಾದಂತಹ ಮಾರ್ಗ ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿರುವಂತಹ ಭಾಷ್ಯ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಒಂದು ಧರ್ಮ, ಇದನ್ನು ನಾವು ವೈದಿಕ ಧರ್ಮ ಅಂತ ಹೇಳ್ತಾ ಇದ್ದೀವಿ. ಈ ವೈದಿಕ ಧರ್ಮ ಅಂತಂದ್ರೆ ಏನು? ವೇದಗಳೆಂಬ ಪ್ರಮಾಣಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ಧರ್ಮ. ಈ ಲೋಕದಲ್ಲಿ ಯಾವುದೇ ಒಂದು ವಿಚಾರ ಇದ್ರೂ ಅದಕ್ಕೊಂದು ಪ್ರಮಾಣ ಬೇಕು. ಪ್ರಮಾಣ ಇದ್ರೇನೆ ನಾವು ಸ್ವೀಕರಿಸ್ತೀವಿ, ಇಲ್ಲದೆ ಹೋದ್ರೆ ಅದನ್ನ ನಾವು ತಗೊಳ್ಳುವುದಿಲ್ಲ. ಯಾರಾದ್ರೂ ಏನಾದ್ರೂ ಒಂದು ವಿಚಾರ ನಿಮ್ಮ ಹತ್ರ ಬಂದು ಹೇಳಿದಾಗ ನಾವು ತಕ್ಷಣ ಏನ್ ಮಾಡಿ, ಇದು ಯಾರು ಹೇಳಿದ್ರು ನಿನಗೆ, ಈ ವಿಚಾರ ಇದು ಎಲ್ಲಿಂದ ಬಂತು, ಈ ಸಮಾಚಾರ ಎಲ್ಲಿಂದ ಬಂತು, ಇಲ್ಲ ಸ್ವಲ್ಪ ಪ್ರಾಮಾಣಿಕವಾದ ಮೂಲದಿಂದಲೇ ಇದು ಬಂತು ಅಂತಂದ್ರೆ ಸರಿ, ಹಾಗಿದ್ರೆ ಆಯ್ತು, ಅದು ಅವ್ರು ಹೇಳಿದ್ರ, ಸರಿ ಹಾಗಿದ್ರೆ ನಾವು ತಗೊಳ್ಬಹುದು ಅಂತ ಹೇಳ್ತೀವಿ. ಇಲ್ಲ ಅದು ಯಾರೋ ಹೇಳಿದ್ರು, ಸುಮ್ಮನೆ ದಾರಿಯಲ್ಲಿ ಹೋಗೋರು ಯಾರೋ ಹೇಳಿದ್ರು ಅಂತಂದ್ರೆ ಹಾಗಲ್ದ್ರೆ ಅದನ್ನೆಲ್ಲ ತಗೊಳಕ್ಕಾಗುದಿಲ್ಲ, ಅದನ್ನೆಲ್ಲ ನಂಬಕ್ಕಾಗುದಿಲ್ಲ. ಇನ್ನೊಂದ್ಸಲಿ ಹೋಗಿ ವಿಚಾರಿಸುವಂತಹ ಪ್ರಯತ್ನ ಮಾಡ್ತೀವಿ ನಾವು. ಅಂದ್ರೆ ಯಾವುದೇ ಒಂದು ಸಣ್ಣ ವಿಚಾರ ಇರಲಿ, ಅದಕ್ಕೊಂದು ಪ್ರಮಾಣ ಇದ್ರೆ ಮಾತ್ರ ನಾವು ಅದನ್ನು ಸ್ವೀಕರಿಸ್ತೀವಿ. ಪ್ರಮಾಣ ಇಲ್ಲ ಅಂತಂದ್ರೆ ಅದನ್ನ ನಾವು ತಗೊಳಕ್ಕೆ ಹೋಗುದಿಲ್ಲ. ಹೀಗಿರ್ಬೇಕಾದ್ರೆ, ಸಣ್ಣ ವಿಚಾರದಲ್ಲೇ ಹೀಗಿರ್ಬೇಕಾದ್ರೆ ಈ ಧರ್ಮ ಅನ್ನುವುದು ಎಷ್ಟು ದೊಡ್ಡ ವಿಚಾರ, ಇದು ತುಂಬಾ ದೊಡ್ಡ ವಿಚಾರ. ಹಾಗೆ ಇಂತಹ ಒಂದು ದೊಡ್ಡ ವಿಚಾರಕ್ಕೆ ಒಂದು ಪ್ರಮಾಣದ ಅಪೇಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಪ್ರಮಾಣ ಇದ್ರೆ ಮಾತ್ರ ಇದನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಧರ್ಮಕ್ಕೆ ಪ್ರಮಾಣ ಯಾವುದು ಅಂತಂದ್ರೆ ವೇದ. ಹಾಗಾಗಿ ಈ ಧರ್ಮದ ಬಗ್ಗೆ ಹೇಳುವಾಗಲೇ, ಇದರ ಹೆಸರನ್ನು ಹೇಳುವಾಗಲೇ ತಕ್ಷಣ ನಮಗೆ ಬರುವಂತ, ಹೇಗೆ ಬೇರೆ ವಿಚಾರಗಳನ್ನು ಕೇಳಿದಾಗ ನಮಗೆ ಅದರ ಪ್ರಮಾಣದ ಜಿಜ್ಞಾಸೆ ಬರುತ್ತೋ ಅದೇ ರೀತಿ ಧರ್ಮದ ಬಗ್ಗೆ ಕೇಳುವಾಗಲೂ ಇದರ ಒಂದು ಪ್ರಮಾಣದ ಜಿಜ್ಞಾಸೆ ಬಂದೇ ಬರುತ್ತೆ. ಆ ಒಂದು ಜಿಜ್ಞಾಸೆ ಬಂದಾಗ ಅದಕ್ಕೆ ತಕ್ಕಂತಹ ಉತ್ತರವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ, ಅಂದ್ರೆ ಮತ್ತೆ ಪುನಃ ಅದನ್ನು ಪ್ರತ್ಯೇಕವಾಗಿ ಕೇಳಿ ಅದಕ್ಕೆ ಪ್ರತ್ಯೇಕವಾಗಿ ಉತ್ತರ ಹೇಳುವುದು ಇದರ ಅವಶ್ಯಕತೆ ಬರಬಾರದು ಅನ್ನೋದಕ್ಕೋಸ್ಕರ ಅದರ ಹೆಸರಿನಲ್ಲೇ ಆ ಒಂದು ಪ್ರಮಾಣದ ಹೆಸರನ್ನು ಸೇರಿಸಿದ್ದಾರೆ ಧರ್ಮದ. ಹಾಗಾಗಿಯೇ ಇದನ್ನು ವೈದಿಕ ಧರ್ಮ ಅಂತ ಹೇಳ್ತೀವಿ. ಅಂದ್ರೆ ವೇದಗಳೆಂಬ ಪ್ರಮಾಣಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ಧರ್ಮ. ಹಾಗಾಗಿ ಅಷ್ಟು ಹೇಳಿದ್ಬಿಟ್ರೆ ಆವಾಗ ಈ ಧರ್ಮ ಮತ್ತು ಇದರ ಪ್ರಮಾಣ ಎರಡನ್ನೂ ಸೇರಿಸಿ ಹೇಳಿದಂಗೆ ಆಯ್ತು. ಹಾಗಾಗಿ ಮತ್ತೆ ಪುನಃ ಇಲ್ಲಿ ನಮಗೆ ಪ್ರಶ್ನೆ ಅವಶ್ಯಕತೆ ಇಲ್ಲ, ಇದಕ್ಕೇನು ಪ್ರಮಾಣ ಅಂತ ಕೇಳುವ ಅವಶ್ಯಕತೆ ಇಲ್ಲ, ವೇದಗಳೇ ಇದಕ್ಕೆ ಪ್ರಮಾಣ. ಹಾಗಾಗಿ ಇದನ್ನು ವೈದಿಕ ಧರ್ಮ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಪ್ರಮಾಣಗಳು ನಮ್ಮ ಧರ್ಮಕ್ಕೆ ಪ್ರಮಾಣಗಳಾಗಿ ವೇದಗಳು ಇವೆ. ಈ ವೇದಗಳ ಅರ್ಥವನ್ನು ಇವತ್ತಿನ ದಿವಸ ನಾವು ಈ ವೇದಗಳಲ್ಲಿರುವಂತಹ ವಾಕ್ಯಗಳ ಅರ್ಥವನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರವಾದ ಮಾರ್ಗ ಅಂತಂದ್ರೆ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ರಚನೆ ಮಾಡಿದಂತಹ ವೇದ ಭಾಷ್ಯ. ಆ ವೇದ ಭಾಷ್ಯಗಳಿಂದ ಮಾತ್ರವೇ ನಾವು ಈ ವೇದಾರ್ಥಗಳನ್ನು ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಈ ರೀತಿಯಾಗಿ ಅಂದ್ರೆ ಆ ಒಂದು ವೈದಿಕ ಧರ್ಮದ ಸಂಸ್ಥಾಪನೆ ಅಂತಂದ್ರೆ ಇದು ಈ ರೀತಿಯಾಗಿ ವೇದಗಳಿಗೆ, ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಯಾರ್ಯಾರೋ ಏನೇನೋ ಅರ್ಥಗಳನ್ನು ಮಾಡ್ತಾ ಇದ್ರು, ತಪ್ಪಾದಂತಹ ಅರ್ಥಗಳನ್ನು ಮಾಡಿ ಪ್ರಚಾರ ಮಾಡ್ತಾ ಇದ್ರು. ಅಂತಹ ಒಂದು ಸಂದರ್ಭದಲ್ಲಿ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಸರಿಯಾದಂತಹ ಅರ್ಥವನ್ನು ಹೇಳಿ ವೇದ ಭಾಷ್ಯಗಳನ್ನು ರಚನೆ ಮಾಡಿ ವೇದಗಳ ನಿಜವಾದಂತಹ ಅರ್ಥವನ್ನು ತಿಳಿಸಿದವರಾಗಿದ್ದಾರೆ. ಹಾಗೆ ವೇದ ಭಾಷ್ಯ ಕರ್ತೃಗಳಾಗಿದ್ದಾರೆ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ಹಾಗೂ ಇನ್ನೂ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ವೇದಾಂತದಲ್ಲಿ, ಮೀಮಾಂಸೆಯಲ್ಲಿ, ವ್ಯಾಕರಣದಲ್ಲಿ, ಹೀಗೆ ಅನೇಕ ಶಾಸ್ತ್ರಗಳಲ್ಲಿ ಅವರು ಗ್ರಂಥಗಳನ್ನು ರಚನೆ ಮಾಡಿದ್ದವರಾಗಿದ್ದಾರೆ. ಹಾಗಾಗಿ ಅವರು ಅದೇ ರೀತಿ ವಿಶೇಷವಾಗಿ ಎಲ್ಲರಿಗೂ ಸಹ ಗೊತ್ತಿರುವಂತೆ ಒಂದು ಅತ್ಯಂತ ಉತ್ಕೃಷ್ಟವಾದ, ಅತ್ಯಂತ ಪ್ರಬಲವಾದಂತಹ, ಭವ್ಯವಾದಂತಹ ಸಾಮ್ರಾಜ್ಯ, ನಮ್ಮ ಹಿಂದೂ ಧರ್ಮದ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಸಿ ಅದಕ್ಕೆ ಬೇಕಾದಂತಹ ಅನುಗ್ರಹವನ್ನು ಮಾಡಿದವರು ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ಹೇಗೆ ಶಂಕರಾಚಾರ್ಯರ ಚರಿತ್ರೆಯಲ್ಲಿ ಒಂದು ಸಂದರ್ಭದಲ್ಲಿ ಸುವರ್ಣವೃಷ್ಟಿ ಅನ್ನೋದು ನಮಗೆ ಕಾಣುತ್ತೆ. ಕನಕಧಾರ ಸ್ತೋತ್ರದ ಒಂದು ಘಟ್ಟ ಏನಿದೆಯೋ ಆ ಸಂದರ್ಭದಲ್ಲಿ ಶಂಕರರು ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಸುವರ್ಣವೃಷ್ಟಿಯನ್ನು ಉಂಟು ಮಾಡುತ್ತಾರೆ. ಅದೇ ರೀತಿ ವಿದ್ಯಾರಣ್ಯರ ಒಂದು ಚರಿತ್ರೆಯಲ್ಲಿ
ಯಾವಾಗ ಈ ಇಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿದೆಯೋ ಅದಕ್ಕೆ ಬೇಕಾದಂತಹ ಸಂಪತ್ತನ್ನು ಕೊಡು ಅಂತ ಹೇಳಿ ಅಮ್ಮನವರನ್ನು ಭುವನೇಶ್ವರಿ ಅಮ್ಮನವರನ್ನು ವಿದ್ಯಾರಣ್ಯರು ಪ್ರಾರ್ಥನೆ ಮಾಡಿದಾಗ ಆಗ ಭುವನೇಶ್ವರಿ ಅಮ್ಮನವರ ಕೃಪೆಯಿಂದ ತಕ್ಷಣವೇ ಅಲ್ಲೂ ಸಹ ಸುವರ್ಣದ ವೃಷ್ಟಿ ಅನ್ನೋದು ಉಂಟಾಗುತ್ತೆ. ಆ ಒಂದು ಸಂಪತ್ತನ್ನೆಲ್ಲ ಹರಿಹರರಾಯ ಬುಕ್ಕರಾಯ ಅವರಿಗೆ ಕೊಟ್ಟು ಅದರಿಂದ ಅವರ ಕೈಯಲ್ಲಿ ಆ ಒಂದು ಸಾಮ್ರಾಜ್ಯವನ್ನು ಅವರು ಸ್ಥಾಪನೆ ಮಾಡಿಸ್ತಾರೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ಹಾಗಾಗಿ ಆ ಸಂದರ್ಭದಲ್ಲಿ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಆ ಹರಿಹರರಾಯನ ಆ ಮಹಾರಾಜರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅವರಿಗೆ ಅನುಗ್ರಹವನ್ನು ಮಾಡಿದಾಗ ಆ ಮಹಾರಾಜರು ಏನ್ ಮಾಡಿದ್ದಾರೆ ಅಂತಂದ್ರೆ ಇದೆಲ್ಲ ಈ ರಾಜ ಲಾಂಛನಗಳು ಇದೆಲ್ಲವೂ ಸಹ ತಮ್ಮ ಕೃಪೆಯಿಂದಲೇ ನಮಗೆ ಪ್ರಾಪ್ತವಾಯಿತಾದ್ರಿಂದ ಇದನ್ನೆಲ್ಲ ನಾವು ತಮಗೆ ಅರ್ಪಣೆ ಮಾಡ್ತೀವಿ, ತಾವೇ ನಮಗೆಲ್ಲರಿಗೂ ಸಹ ಮಹಾರಾಜರಾಗಿರ್ಬೇಕು, ತಮ್ಮ ಇಂದಲೇ ಈ ಪರಿಪಾಲನೆ ಎಲ್ಲ ನಡೀಬೇಕು, ನಾವೆಲ್ಲ ತಮ್ಮ ಸೇವಕರಾಗಿ ಇದ್ದು ಈ ಕಾರ್ಯವನ್ನೆಲ್ಲ ಮಾಡ್ತೀವಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು. ಆಗ ಅವರು ಹೇಳಿದ್ರು, ಇಲ್ಲಪ್ಪ ನಾವು ಸನ್ಯಾಸಿಗಳಾಗಿರುವುದರಿಂದ ಇದನ್ನೆಲ್ಲ ನಾವು ಮಾಡ್ಲಿಕ್ಕಾಗುವುದಿಲ್ಲ ಅಂತ ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಹೇಳಿದ್ರು ಸಹ ಅವರು ತುಂಬಾ ಒಂದು ಪ್ರಾರ್ಥನೆ ಮಾಡಿದಾಗ ಆ ಕೆಲವು ರಾಜಲಾಂಛನಗಳನ್ನ ಅವರು ಸ್ವೀಕರಿಸಿದ್ದಾರೆ. ಶಿಷ್ಯರ ಒಂದು ಅನುಗ್ರಹಕ್ಕಾಗಿ ರಾಜಲಾಂಛನಗಳನ್ನು ಸ್ವೀಕರಿಸಿದ್ದಾರೆ. ಸ್ವೀಕರಿಸಿದ ನಂತರ ಏನಾಯ್ತು ಅಂದ್ರೆ ಇದು ಇದೇ ರೀತಿಯಾಗಿ ಈ ಒಂದು ಪರಂಪರೆಗೆ, ಈ ಪೀಠದ ಒಂದು ಪರಂಪರೆಗೆ ಇದೇ ರೀತಿಯಾಗಿ ನಿರಂತರ ಈ ಲಾಂಛನಗಳು ಇರಬೇಕು ಎಂಬುದಾಗಿ ಆಗಿನ ಕಾಲದಲ್ಲಿ ಮಹಾರಾಜರು ಈ ರೀತಿಯಂತಹ ಪ್ರಾರ್ಥನೆಯನ್ನು ಮಾಡಿ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಅದರಂತೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಅದನ್ನು ಸ್ವೀಕರಿಸಿದ್ದಾರೆ. ಇವತ್ತಿನ ದಿವಸ ತುಂಬಾ ಜನ ನೋಡಿರ್ತೀರಿ, ಏನು ಗೊತ್ತಿದೆ, ತುಂಬಾ ಜನ ನವರಾತ್ರಿ ಸಂದರ್ಭದಲ್ಲಿ ಶೃಂಗೇರಿಯಲ್ಲಿ ನವರಾತ್ರಿಯ ಒಂದು ಸಂದರ್ಭದಲ್ಲಿ ಈ ಪೀಠದಲ್ಲಿ ಯಾರು ಅಧಿಪತಿಗಳಾಗಿರ್ತಾರೋ ಅವರು ಕಿರೀಟವನ್ನು ಹಾರಾದಿಗಳನ್ನೆಲ್ಲ ಧಾರಣೆ ಮಾಡಿ ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದು ಅನ್ನೋದು ಒಂದು ಇರುತ್ತೆ. ನವರಾತ್ರಿಯ ಆ ಅಷ್ಟು ದಿವಸಗಳಲ್ಲಿ ಸಿಂಹಾಸನವನ್ನು ಆ ಹಿಂದಿನ ರಾಜ ಮಹಾರಾಜರುಗಳು ಸಮರ್ಪಿಸಿದಂತಹ ಆಭರಣಗಳನ್ನು ಅದನ್ನೆಲ್ಲ ಧಾರಣೆ ಮಾಡುವುದು ಅನ್ನೋದಿದೆ. ಇದನ್ನೆಲ್ಲ ಯಾಕೆ ಧಾರಣೆ ಅಂತ ತುಂಬಾ ಜನರಿಗೆ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇವರೆಲ್ಲ ಸನ್ಯಾಸಿಗಳು, ಮಠಾಧಿಪತಿಗಳು ಇವರು ಸನ್ಯಾಸಿಗಳಲ್ವಾ, ಯಾಕೆ ಈ ಕಿರೀಟವನ್ನೆಲ್ಲ ಇದನ್ನೆಲ್ಲ ಯಾಕೆ ಧಾರಣೆ ಮಾಡ್ತಾರೆ, ಸನ್ಯಾಸಿಗಳು ಇದನ್ನೆಲ್ಲ ಹಾಕೊಳ್ಬಹುದಾ, ಏನಿದು, ಅವರೇನು ಸುಮ್ಮನೆ ಸೌಂದರ್ಯಕ್ಕೋಸ್ಕರ ಧಾರಣೆ ಮಾಡ್ತಾರಾ ಅಥವಾ ಯಾವುದೋ ಭೋಗಕ್ಕೋಸ್ಕರ ಧಾರಣೆ ಮಾಡ್ತಾರಾ ಅಂತಂದ್ರೆ ಇದು ಯಾವುದೂ ಅಲ್ಲ. ಇದನ್ನು ಧಾರಣೆ ಮಾಡುವುದರ ಒಂದು ಉದ್ದೇಶ ಏನು ಅಂತಂದ್ರೆ ಆ ಹಿಂದಿನಿಂದಲೂ ಬಂದಿರುವಂತಹ ಪರಂಪರೆಯನ್ನು ಪರಿಪಾಲನೆ ಮಾಡುವುದು. ಆ ಒಂದು ಸಂದರ್ಭದಲ್ಲಿ ನವರಾತ್ರಿಯ ಒಂದು ಸಂದರ್ಭದಲ್ಲಿ ಮಟ್ಟಿಗೆ ಅದನ್ನು ಪರಿಪಾಲನೆ ಮಾಡುವುದು ಅನ್ನೋದು ಹಿಂದಿನಿಂದಲೂ ಸಹ ಬಂದಿದೆ. ಹಾಗಾಗಿ ಈ ರಾಜಲಾಂಛನಗಳು ಇದೆಲ್ಲವೂ ಸಹ ಆ ಹಿಂದಿನಿಂದ ಬಂದಿರುವಂತಹ ಪರಂಪರೆಯನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಧರಿಸುವುದು ಅನ್ನುವಂತಹ ಒಂದು ಪರಂಪರೆ ಹಿಂದಿನಿಂದ ಬಂದಿದೆ. ಹಾಗಾಗಿ ಯಾವುದೋ ಸೌಂದರ್ಯಕ್ಕೋಸ್ಕರ ಹಾಕೊಳ್ಳೋದಂದ್ರೆ ಯಾವಾಗ ಬೇಕಾದ್ರೂ ಹಾಕೊಳ್ಬೇಕು ಅಂತ ಆಗುತ್ತೆ, ಯಾವ ಎಲ್ಲ ಸಂದರ್ಭದಲ್ಲೂ ಹಾಕೊಳ್ತಾ ಇರಬೇಕು ಅಂತಾಗುತ್ತೆ. ಆದ್ರೆ ಅದಕ್ಕೋಸ್ಕರ ಅಲ್ಲ, ಅದರ ಅರ್ಥ ಅದಲ್ಲ. ಹಾಗಾಗಿ ಈ ರೀತಿಯಾಗಿ ಆ ಒಂದು ಪರಂಪರೆಯು ವಿಶೇಷವಾಗಿ ಬಂದಿದೆ. ಈ ಒಂದು ಪರಂಪರೆಯಲ್ಲಿ ವಿದ್ಯಾರಣ್ಯ ಮಹಾಸ್ವಾಮಿಗಳವರ ಅವರ ಒಂದು ಮಹಿಮೆ ಅದು ಅಪಾರವಾದದ್ದು. ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಹೇಗೆ ಶಂಕರ ಭಗವತ್ಪಾದಾಚಾರ್ಯರು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಧರ್ಮದ ನಿರಂತರ ಪ್ರಚಾರವಾಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದಾರೋ, ಅದೇ ರೀತಿ ಶಂಕರರ ನಂತರ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಸಹ ಅನೇಕ ಮಠಗಳನ್ನು, ಈ ಒಂದು ಶೃಂಗೇರಿ ಪೀಠಕ್ಕೆ ಅನೇಕ ವಿಧವಾದಂತಹ ಶಾಖಾ ಮಠಗಳನ್ನು ಸಹ ಅನೇಕ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಿ ಈ ಒಂದು ಪೀಠದ ಅಧಿಪತಿಗಳ ಅಪ್ಪಣೆಯಂತೆ ಅವರೆಲ್ಲ ನಡೆದುಕೊಳ್ಳಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಿ ನಮ್ಮ ಕರ್ನಾಟಕದಲ್ಲಿ ಅನೇಕ ಕಡೆಗಳಲ್ಲಿ, ರಾಜ್ಯದ ಅನೇಕ ಕಡೆಗಳಲ್ಲಿ ಶಾಖಾ ಮಠಗಳು ಇವೆ. ಶೃಂಗೇರಿ ಪೀಠದ ಒಂದು ಶಾಖಾ ಮಠಗಳು ಅನೇಕ ಮಠಗಳು ಇವೆ. ಹೀಗೆ ಈ ಎಲ್ಲ ಮಠಗಳಲ್ಲೂ ಸಹ ಅವರು ಇಲ್ಲಿಯ ಗುರುಗಳ ಅಪ್ಪಣೆಯಂತೆ ಆ ಧರ್ಮ ಪ್ರಚಾರವನ್ನು ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದವರು ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ಈ ರೀತಿಯಾಗಿ ಈ ಭವ್ಯವಾದ ಪರಂಪರೆಯಲ್ಲಿ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಒಂದು ವಿಶಿಷ್ಟವಾದಂತಹ ಒಂದು ಖ್ಯಾತಿಯನ್ನು, ಒಂದು ಕೀರ್ತಿಯನ್ನು ಹೊಂದಿದಂತಹ ಮಹಾಪುರುಷರಾಗಿದ್ದಾರೆ. ನಾವು ಆರಂಭದಲ್ಲಿ ಹೇಳಿದಂತೆ ಶೃಂಗೇರಿ ಪೀಠದ ಒಂದು ಪರಂಪರೆಗೂ ಇಲ್ಲಿ ಈ ಒಂದು ಕ್ಷೇತ್ರಕ್ಕೂ ಹಿಂದಿನಿಂದಲೂ ಸಹ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ನಾವು ಆರಂಭದಲ್ಲಿ ಹೇಳಿದ್ದೀವಿ. ಆ ಒಂದು ಅವಿನಾಭಾವದ ಸಂಬಂಧ ಹೇಗೆ ನಾವೀಗ ಭವ್ಯವಾದಂತಹ ಪರಂಪರೆ ನಮ್ಮ ಧರ್ಮದಲ್ಲಿದೆ ಎಂಬುದಾಗಿ ನಾವು ಹೇಳಿದ್ದೀವೋ, ಇಂತಹ ಒಂದು ಭವ್ಯವಾದ ಪರಂಪರೆಯಲ್ಲಿ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳ
ದತ್ತಾತ್ರೇಯ ಸ್ವಾಮಿಯೇ ಅವರ ರೂಪದಲ್ಲಿ ಅವತಾರವನ್ನು ಮಾಡಿ ತನ್ನ ಒಂದು ಈ ಅವತಾರದಲ್ಲಿ ಸನ್ಯಾಸಿಯಾಗಿ ಕೇವಲ ಶಂಕರಾಚಾರ್ಯರಾಗಿ ಅವತಾರವನ್ನು ಮಾಡಿ ಆ ಸನ್ಯಾಸಿಯ ಲೀಲೆಗಳನ್ನು ಭಗವಂತ ನರಸಿಂಹ ಸರಸ್ವತಿಗಳ ರೂಪದಲ್ಲಿ ಅವತರಿಸಿ ಈ ಒಂದು ಪರಂಪರೆ ಶೃಂಗೇರಿ ಪರಂಪರೆ ಏನಿದೆಯೋ ಇದರ ಒಂದು ಪರಂಪರೆಯಲ್ಲಿ ಅವರು ಇಲ್ಲಿ ಇದ್ದು ತಮ್ಮ ದಿವ್ಯ ಪಾದುಕಾ ರೂಪದಲ್ಲಿ ಆಚಾರ್ಯರ ನಂತರ ಸುರೇಶ್ವರಾಚಾರ್ಯರು, ಬೋಧಗಣರು, ಜ್ಞಾನಗಣರು ಹೀಗೆ ಬಂದಿರುವಂತಹ ಪರಂಪರೆಯಲ್ಲಿ ವಿದ್ಯಾರಣ್ಯ ಮಹಾಸ್ವಾಮಿಗಳವರು, ತದನಂತರ ಯತಿಗಳು, ವಿದ್ಯಾರಣ್ಯರಿಂದ ಸನ್ಯಾಸವನ್ನು ಸ್ವೀಕರಿಸಿದಂತಹ ಯತಿಗಳು, ಅವರ ಶಿಷ್ಯರು ಹೀಗೆ ಬಂದಿರುವಂತಹ ಪರಂಪರೆಯಲ್ಲಿ ಸ್ವತಃ ಪರಮಾತ್ಮನೇ ಅವತಾರವನ್ನು ಮಾಡಿ ನರಸಿಂಹ ಸರಸ್ವತಿಗಳ ರೂಪದಲ್ಲಿ ಆ ಸನ್ಯಾಸವನ್ನು ಸ್ವೀಕರಿಸಿ ಸನ್ಯಾಸ ಲೀಲೆಯನ್ನು ತೋರಿಸಿ ಎಲ್ಲ ಭಕ್ತರಿಗೂ ಸಹ ಅನುಗ್ರಹವನ್ನು ಮಾಡಿರ್ತಕ್ಕಂತಹ ವಿಚಾರವನ್ನ ನಾವು ಪವಿತ್ರ ಗ್ರಂಥವಾದಂತಹ ಗುರುಚರಿತ್ರೆಯಿಂದ ತಿಳ್ಕೊಳ್ಳಬಹುದಾಗಿದೆ. ಈ ರೀತಿಯಾಗಿ ಆ ಒಂದು ಪರಂಪರೆಗೂ ಈ ಕ್ಷೇತ್ರಕ್ಕೂ ಅವಿಚ್ಛಿನ್ನವಾದಂತಹ ಒಂದು ಸಂಬಂಧ ಪ್ರಾಚೀನ ಕಾಲದಿಂದಲೂ ಬಂದಿದೆ. ಇಂತಹ ಒಂದು ಕ್ಷೇತ್ರದಲ್ಲಿ ನಮ್ಮ ಪರಮಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅವರು ಅನೇಕ ಬಾರಿ ಇಲ್ಲಿಗೆ ಆಗಮಿಸಿದ್ದಾರೆ. ಇಲ್ಲಿ ಆ ಭಗವಂತನ ಸನ್ನಿಧಿಯಲ್ಲಿ ತಮ್ಮ ಅಮೃತ ಹಸ್ತಗಳಿಂದ ಆರಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿಯ ಎಲ್ಲ ಆಸ್ತಿಕ ಮಹಾಜನರಿಗೂ, ಎಲ್ಲ ವೈದಿಕರಿಗೂ, ಎಲ್ಲ ಅರ್ಚಕರಿಗೂ, ಸಮಸ್ತ ಆಸ್ತಿಕ ಮಹಾಜನರಿಗೂ ಸಹ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ತದನಂತರ ನಮ್ಮ ಗುರುಗಳು ಅನೇಕ ಬಾರಿ ಇಲ್ಲಿಗೆ ಆಗಮಿಸಿದ್ದಾರೆ. ಇವತ್ತಿನ ದಿವಸ ನಾವು ಇಲ್ಲಿ ನೋಡುವಂತಹ ರಾಜಗೋಪುರ ಏನಿದೆಯೋ ಇದರ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಇರಬಹುದು, ಹೀಗೆ ಅನೇಕ ಸಂದರ್ಭಗಳಲ್ಲಿ ವಿಶೇಷವಾಗಿ ಇಲ್ಲಿ ಏನೇ ನಡೆದರೂ ಸಹ ಇಲ್ಲಿಂದ ಶೃಂಗೇರಿಗೆ ಬಂದು ದೇವಸ್ಥಾನದಲ್ಲಿ ಏನೇ ಕಾರ್ಯಗಳು, ಏನೇ ಉತ್ಸವಗಳು, ವಿಶೇಷವಾದಂತಹ ಕಾರ್ಯಗಳು ನಡೆದರೂ ಸಹ ಶೃಂಗೇರಿಗೆ ಬಂದು ಅಲ್ಲಿ ಗುರುಗಳಲ್ಲಿ ನಿವೇದನೆ ಮಾಡಿ ಗುರುಗಳಿಂದ ಅಪ್ಪಣೆಯನ್ನು ಪಡೆದು ತದನಂತರ ಆ ಕಾರ್ಯಗಳನ್ನು ಮಾಡುವುದು ಅನ್ನುವುದು ಹಿಂದಿನ ಕಾಲದಿಂದಲೂ ಸಹ ಬಂದಿದೆ. ಅದರಂತೆ ಅನೇಕ ವಿಧವಾದಂತಹ ಕಾರ್ಯಗಳು ನಡೆದಿವೆ ಮತ್ತು ಮುಂದೆ ನಡೆಯಲಿವೆ. ಅನೇಕ ವಿಧವಾದಂತಹ ಕಾರ್ಯಗಳು ಸಹ ಮುಂದೆ ನಡೆಯಲಿವೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಇಲ್ಲಿಗೆ ಬಂದು ದೇವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಸಂಪ್ರದಾಯವಾಗಿ ಇಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವುದು ಅನ್ನುವುದು ಹಿಂದಿನ ಕಾಲದಿಂದಲೂ ಸಹ ಬಂದಿರುವಂತಹ ಸಂಪ್ರದಾಯ. ಅದರಂತೆ ನಮ್ಮ ಗುರುಗಳು ಅನೇಕ ಬಾರಿ ಇಲ್ಲಿಗೆ ಆಗಮಿಸಿದ್ದಾರೆ. ತದನಂತರ ಅವರ ಅಪ್ಪಣೆಯಂತೆ ನಾವು ಈ ಯಾತ್ರೆಯನ್ನು ಪ್ರಾರಂಭ ಮಾಡಿ ಈ ಒಂದು ಯಾತ್ರೆಯಲ್ಲಿ ಹಿಂದೆ 6 ವರ್ಷಗಳ ಹಿಂದೆ ನಾವು ನಮ್ಮ ಯಾತ್ರೆಯಲ್ಲಿ ಇಲ್ಲಿಗೆ ಆಗಮಿಸಿದ್ವಿ. ಅವತ್ತು ಇಲ್ಲಿ ದೇವರ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿದ್ದೇವೆ. ಅದರಂತೆ ಇವತ್ತು ಸಹ ಈ ಒಂದು ಯಾತ್ರೆಯ ಸಂದರ್ಭದ ಯಾಕಂತಂದ್ರೆ ತದನಂತರ ಪುನಃ ಈ ಪ್ರಾಂತದಲ್ಲಿ ಯಾತ್ರೆಯನ್ನು ಮಾಡ್ತಿರುವುದು ಇವತ್ತೇ. ಆದ್ರಿಂದ ಈ ಸಂದರ್ಭದಲ್ಲಿ ಪುನಃ ಇಲ್ಲಿಗೆ ಬಂದಾಗ ಈ ಪ್ರಾಂತಕ್ಕೆ ಬಂದಾಗ ಈ ಒಂದು ಕ್ಷೇತ್ರಕ್ಕೆ ಬರಬೇಕು, ಭಗವಂತನ ದರ್ಶನವನ್ನು ಮಾಡಿ ಪೂಜೆಯನ್ನು ಮಾಡಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿ ತದನಂತರ ಯಾತ್ರೆಯನ್ನು ಬೆಳೆಸಬೇಕು ಅನ್ನುವಂತಹ ಸಂಕಲ್ಪದಿಂದ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಇವತ್ತು ದರ್ಶನವನ್ನು ಮಾಡಿ ನಾಳೆ ದಿವಸ ಇಲ್ಲಿ ಭಗವತ್ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ವಿಶೇಷವಾಗಿ ಇಲ್ಲಿ ಅನೇಕ ಪರಂಪರೆಯಿಂದ ಅನೇಕ ತಲೆಮಾರುಗಳಿಂದ ಪರಂಪರೆಯಾಗಿ ಇಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಭಗವತ್ ಸನ್ನಿಧಿಯಲ್ಲಿ ಆರಾಧನೆಯನ್ನು ಮಾಡ್ತಾ ಬಂದಿರತಕ್ಕಂತಹ ಅರ್ಚಕ ಪರಿವಾರದವರು ನೀವೆಲ್ಲರೂ ಸಹ ಇವತ್ತಿನ ದಿವಸ ಇಲ್ಲಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ಇಲ್ಲಿಗೆ ಆಗಮಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀರಿ. ಮತ್ತು ಇಲ್ಲಿ ನಾವೀಗ ಹೇಳಿದಂತೆ ಏನೇ ವಿಶೇಷಗಳಿದ್ರೂ, ಏನೇ ವಿಶೇಷವಾದ ಕಾರ್ಯಗಳಿದ್ರೂ ಶೃಂಗೇರಿಗೆ ಆಗಮಿಸಿ ಇದನ್ನು ನಿವೇದನೆ ಮಾಡಿ ಅಲ್ಲಿಂದ ಅಪ್ಪಣೆಯನ್ನು ಪಡೆದು ಆಯಾ ಕಾರ್ಯಗಳನ್ನು
ಮಾಡುವಂತಹ ಒಂದು ಪರಂಪರೆಯನ್ನು ಅದೇ ರೀತಿಯಾಗಿ ವಿಶೇಷವಾಗಿ ಅನುಸರಿಸ್ತಾ ಅತ್ಯಂತ ಶ್ರದ್ಧೆಯಿಂದ ಇಲ್ಲಿ ಭಗವದ್ ಆರಾಧನೆಯನ್ನು ಮಾಡುತ್ತಾ ನಮ್ಮ ವಿಶೇಷವಾದಂತಹ ಪ್ರೀತಿಗೆ ಪಾತ್ರರಾಗಿದ್ದೀರಿ, ನಮ್ಮ ಗುರುಗಳ ಹಾಗೂ ನಮ್ಮ ವಿಶೇಷವಾದಂತಹ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪವಿತ್ರವಾದಂತಹ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಮತ್ತು ತದ್ವಾರ ನಿಮಗೂ ಎಲ್ಲ ಪರಿವಾರಕ್ಕೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ, ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಉಂಟಾಗಲಿ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ಎಲ್ಲ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕ್ಷೇತ್ರದ ಒಂದು ವ್ಯವಸ್ಥೆ, ಇದರ ನಿರ್ವಹಣೆ, ಇದರ ಒಂದು ವ್ಯವಸ್ಥೆ, ಯಾಕಂತಂದ್ರೆ ಇದು ಮಠ, ಇದು ನಿರ್ಗುಣ ಮಠ. ಅದರಿಂದ ಮಠದ ಒಂದು ರೀತಿಯಲ್ಲಿ ಇದರ ಒಂದು ನಿರ್ವಹಣೆ ಇತ್ಯಾದಿಗಳೆಲ್ಲವೂ ಸಹ ವಿಶೇಷವಾಗಿ ನಡಿಬೇಕಾಗಿದೆ. ಯಾಕಂತಂದ್ರೆ ಅವರು ಇಲ್ಲಿ ನರಸಿಂಹ ಸರಸ್ವತಿಗಳು ವಿರಾಜಮಾನರಾಗಿ ಇರತಕ್ಕಂತಹ ಒಂದು ಮಠವಾಗಿದೆ. ಆದ್ರಿಂದ ಇಲ್ಲಿ ಆ ರೀತಿಯಲ್ಲಿ ಅದಕ್ಕೆ ತಕ್ಕಂತಹ ಎಲ್ಲ ವ್ಯವಸ್ಥೆಗಳು ಮತ್ತು ಇದರ ನಿರ್ವಹಣೆ ಮೊದಲಾದಂತಹ ವಿಚಾರದಲ್ಲೂ ಸಹ ಆ ಒಂದು ಸರಿಯಾದಂತಹ ವ್ಯವಸ್ಥೆಯು ಆ ಒಂದು ವ್ಯವಸ್ಥೆಯನ್ನು ಇನ್ನೂ ವಿಶೇಷವಾಗಿ ಮಾಡಬೇಕು ಅನ್ನುವಂತಹ ಒಂದು ಅಭೀಷ್ಟವನ್ನು